ನಮ್ಮ ಮದರ್ ಪ್ರಾಮಿಸ್ ಸಿನಿಮಾದ ತಂಡ ನಾವು ಬಂದಿದ್ದೀವಿ. ಸಿನಿಮಾಗೂ ಮುಂಚೆ ನಾವು ಯಾವುದೇ ಒಂದು ಪ್ರೆಸ್ ಮೀಟ್ ಆ ಥರದೊಂದು ಮಾಡಿರಲಿಲ್ಲ. ಯಾಕಂತಂದರೆ ಸಿನಿಮಾಗೂ ಮುಂಚೆ ನಾವು ಏನೇ ಹೇಳಿದ್ರು ಅದೇ ನಾವು ಮಾಡಿದ್ದೀವಿ ನೋಡಿ ಈ ಥರದ್ದೇ ಮಾತುಗಳು ಹೇಳಬೇಕು ಹೊರತು ನಮಗೂ ಹೊಸದಾಗಿ ಹೇಳೋದಕ್ಕೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಬೆಟರ್ ಸಿನಿಮಾ ನೋಡಿ ನಂತರ ಈಗ ನೀವು ನೋಡಿರೋದ್ರಿಂದ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ನೂ ಬಹಳ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಈಗ ನಾವು ಸಿನಿಮಾ ರಿಲೀಸ್ ಆಗಿ ಒಂದು ಹತ್ತತ್ರ ಒಂದು ವಾರ ಆಗಿದೆ. ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀವಿ. ನಮ್ಮ ಸಿನಿಮಾ ತಂಡ ಇಲ್ಲಿದೆ. ಭಾಳ ಇನ್ಫಾರ್ಮಲ್ ಆಗಿರೋಣ. ನಿಮ್ಮ ಪ್ರಶ್ನೆಗಳಿದ್ರೆ ಏನೇ ಇದ್ದರೂ ಇಲ್ಲೇ ಕೇಳಿ. ಇಡೀ ತಂಡ ಇಲ್ಲಿದೆ, ಎಲ್ಲ ಉತ್ತರ ಕೊಡ್ತಾರೆ. ಫಾರ್ಮಲ್ಲಾಗಿ ಮುಖ್ಯಸ್ಥರಾದಂತಹ ಧನಂಜಯ ಅವರೇನಾದ್ರು ಹೇಳೋಕ್ಕೆ ಇಷ್ಟಪಟ್ಟರೆ ನಂತರ ನಾವು ಶುರು ಮಾಡ್ಬೋದು. ಇಲ್ಲ, ನಾನು ಪ್ರಮೋಷನ್ಸ್ ಅಂತ ಬಂದಾಗಿಂದ ನಾನು ಹೇಳ್ತಾನೆ ಇದ್ದೀನಿ. ಅಂದರೆ ನನಗಿಂತ ಜಾಸ್ತಿ ಅಂದರೆ ನಾನು ಬಂದು ನಿಂತು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾದ ಪಾತ್ರಗಳು, ಸಿನಿಮಾದ ನಿರ್ದೇಶಕರು, ಇಡೀ ತಂಡ ಮಾತಾಡಿದ್ರೆ ಐ ಥಿಂಕ್ ಅದು ಬೆಟರ್ ಆಗಿ ಬೇರೆ ಥರ ತಲುಪುತ್ತೆ ಪ್ರೇಕ್ಷಕರಿಗೆ ಅಂತ. ಈ ಮದರ್ ಪ್ರಾಮಿಸ್ ಸಿನಿಮಾ ನಾವು ಶುರು ಮಾಡಿದಾಗ್ಲೇ ನಂಗೆ ಮದರ್ ಪ್ರಾಮಿಸ್ ಫಾದರ್ ಆಫ್ ಆಲ್ ಪ್ರಾಮಿಸಸ್ ಅಂತ ಹಾಕ್ತಿದ್ದಂಗೆ ನನಗೊಂದು ನಗು ಹುಟ್ಟಿತ್ತು. ಆ್ಯಂಡ್ ಆ ಸ್ಕ್ರಿಪ್ಟು ಓದಿದಾಗ ನಾನು ಆ್ಯಕ್ಚುಲಿ ಇದನ್ನು ದ ಮೋಸ್ಟ್ ಸ್ಟುಪಿಡ್ ಫಿಲ್ಮ್ ಆಫ್ ದ ಇಯರ್ ಅಂತಲೇ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಿದ್ದು. ಹಾಗಂತ ಸ್ಟುಪಿಡ್ ಸಿನಿಮಾ ಅಲ್ಲ, ಸಿನಿಮಾ ಆ್ಯಕ್ಚುಲಿ ಭಾಳ ಒಳ್ಳೆ ಸಿನಿಮಾ, ಆ್ಯಕ್ಚುಲಿ ಭಾಳ ಕಾಮನ್ ಸೆನ್ಸ್ ಇಟ್ಕೊಂಡು ನೋಡಬೇಕಾಗಿರೋ ಸಿನಿಮಾ. ಬಟ್ ಡೆಫಿನೆಟ್ಲಿ ಒಂದು ಸೆನ್ಸ್ಲೆಸ್ ಕಾಮಿಡಿ ಅಂತಲೂ ಹೇಳ್ಬೋದು. ಕನ್ನಡಕ್ಕೆ ಒಂದು ಹೊಸ ಜಾನ್ರ, ಹೊಸ ಎಕ್ಸ್ಪೆರಿಮೆಂಟ್, ಆ್ಯಕ್ಚುಲಿ ಒಂದು ಒಳ್ಳೆಯ ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಮದರ್ ಪ್ರಾಮಿಸ್. ನಾನು ಈಗ ಬರ್ತಾನೂ ನನಗೆ ನಮ್ಮ ವಿನೋದ್ ಅಂತ, ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಟೀಮ್, ಅವರೇ ಪ್ರೊಡ್ಯೂಸರ್, ಅಂದರೆ ಒಂದು EP ಆಗಿ ಇರೋದು. ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಫೋನ್ ಮಾಡಿ. ಅಂದರೆ ಅಹೆಡ್ ಆಫ್ ಟೈಮ್ ಸಿನಿಮಾ ಮಾಡಿದ್ದಾರೆ ಪೂರ್ಣ ಅವರು. ಭಾಳ ಎಂಜಾಯ್ ಮಾಡಿದೆ ನಾನು. ಅಷ್ಟೊಂದು ನಕ್ಕಿ ಭಾಳ ವರ್ಷ ಆಗಿತ್ತು ಅಂತ. ಒಂದು 100 ಜನ ಸಿನಿಮಾ ನೋಡಿರೋದ್ರಲ್ಲಿ 80-90 ಜನ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದು 10 ಜನಕ್ಕೆ ಮೋಸ್ಟ್ಲಿ ಆ ಹೊಸ ಜಾನ್ರ ಅರ್ಥ ಆಗಿಲ್ಲ, ಅಥವಾ ಅವ್ರಿಗೆ ಐ ಡೋಂಟ್ ನೋ, ಅದು ಇಷ್ಟ ಆಗಿಲ್ಲ. ಆ್ಯಂಡ್ ದಟ್ಸ್ ಫೈನ್. ಬಟ್ ಥಿಯೇಟ್ರಲ್ಲಿ ಫ್ರಮ್ ದ ಪ್ರೀಮಿಯರ್ಸಿಂದ ಹಿಡಿದು ಎಲ್ಲರೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಈವನ್ ಮಾಧ್ಯಮಗಳು ಕೂಡ ಪ್ರತಿಯೊಬ್ಬರು ಸಿನಿಮಾ ನೋಡಿರೋರು ಭಾಳ ಖುಷಿಪಟ್ಟು ಭಾಳ ಒಳ್ಳೆ ರಿವ್ಯೂಸ್ಗಳನ್ನ ಬರೆದ್ರು. ಆ್ಯಂಡ್ ಐ ಥಿಂಕ್ ಮದರ್ ಪ್ರಾಮಿಸ್ಗೆ ಬಂದಿರೋಷ್ಟು ಅಂದರೆ ಸಿನಿಮಾ ನೋಡಿ ಅವರವರೇ ವೀಡಿಯೋಗಳನ್ನ ಮಾಡಿ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂದರೆ, ನಾನು ಅದನ್ನೆಲ್ಲ ನೋಡ್ತಿದ್ದಾಗ ಇಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಮಾಡಿದ್ದೀವಲ್ಲ, ಇದರಲ್ಲಿ ಮದರ್ ಪ್ರಾಮಿಸ್ ಸಿನಿಮಾಗೇ ಇಷ್ಟೊಂದು ವೀಡಿಯೋಗಳನ್ನ ಪ್ರೇಕ್ಷಕರೇ ಮಾಡಿ ಹಾಕಿರೋದು. ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿ. ಆ್ಯಂಡ್ ನಮಗೆ ಭಾಳ ಚೆನ್ನಾಗಿ ಆಯಿತು ಕೂಡ. ಫಸ್ಟ್ ವೀಕ್ ಭಾಳ ಚೆನ್ನಾಗಾಯಿತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳು. ಆ್ಯಂಡ್ ಈಗ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಅಂದರೆ ಒಂದು ಇಡೀ ತಂಡ ಇದೆ ಆ್ಯಕ್ಚುಲಿ. ಹಲೋ ಸೊ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೂ ಏನು ಚೆನ್ನಾಗಾಗಿದೆ ಅದಕ್ಕಿಂತ ಬಹಳ ಚೆನ್ನಾಗಿ ಆಗಬೇಕು ಈ ಸಿನಿಮಾ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಒಂದು ಡಿಸ್ಕಷನ್ ಮಾಡೋಣ ಅಂಥೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಐ ಥಿಂಕ್ ಇಂಟ್ರ್ಯಾಕ್ಷನ್ ಇಸ್ ಬೆಟರ್. ನಾವೇ ಕೂತ್ಕೊಂಡು ಏನೇ ಮಾತಾಡ್ಕೊಂಡು ಹೋದ್ರೂ ಅದು ಏನೋ ಹೇಳ್ತಾ ಇರ್ತೀವಿ ಬಿಟ್ಟರೆ ಅದರಿಂದ ಏನಂತ ಹೊಸದೇನೂ ಬರಲ್ಲ. ಸೊ ಬೆಟರ್ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ, ಒಂದು ಇಂಟ್ರ್ಯಾಕ್ಷನ್ ಮಾಡಿದ್ರೆ ಅದು ಭಾಳ ಚೆನ್ನಾಗಿರುತ್ತೆ. ನಿರ್ದೇಶಕರಿದ್ದಾರೆ, ನೀವು ಸಿನಿಮಾಗಳು ನೋಡಿದ್ದೀರಿ, ನಿರ್ದೇಶಕರನ್ನ ಎಷ್ಟು ಬೇಕಷ್ಟು ಪ್ರಶ್ನೆಗಳು ಕೇಳ್ಬೋದು. ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ನಾವು ಎಷ್ಟು ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ದೀವಿ ಅಷ್ಟು ಕ್ಯಾರಿ ಆಗುತ್ತೆ. ಯಾಕೆಂದರೆ ನಮಗೆ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ರೆಸ್ಪಾನ್ಸ್. ಅಂದರೆ ನಿಮಗೆ ಕೆಲವೊಂದು ಭಾಗಗಳಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ಅಂತ ಬಿಟ್ಟರೆ, ನಮಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಆ್ಯಂಡ್ ಮಲ್ಟಿಪ್ಲೆಕ್ಸಸ್ಗಳು ಎಲ್ಲ ಬಹಳ ಚೆನ್ನಾಗಿ ಜನ, ಎಸ್ಪೆಷಲಿ ಶುಕ್ರವಾರ ರಾತ್ರಿಯಿಂದ ಭಾನುವಾರ ರಾತ್ರಿವರೆಗೂ ಟ್ರೆಂಡಿಂಗಲ್ಲಿತ್ತು. ಆ್ಯಂಡ್ ವಾಕಿನ್ಸ್ ಬಹಳ ಚೆನ್ನಾಗಾಗಿದೆ. ಸೊ ಆಲ್ಮೋಸ್ಟ್ ಅಷ್ಟರಲ್ಲೂ ಕ್ಯಾರಿ ಮಾಡ್ತೀವಿ. ಅಂದರೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳನ್ನ ಅಂದರೆ ತೆಗಿತೀವಿ, ಬಟ್ ಎಲ್ಲೆಲ್ಲಿ ಕಲೆಕ್ಷನ್ ಭಾಳ ಚೆನ್ನಾಗಿದೆ ಅದನ್ನು ಹಂಗೆ ಕ್ಯಾರಿ ಮಾಡ್ತೀವಿ. ಅಲ್ಲ ಇದು ಈ ಸಿನಿಮಾ ಎಸ್ಪೆಷಲಿ ನಮಗೆ ವರ್ಕ್ ಆಗಿರೋದು, ಈ ಸಿನಿಮಾ ನಮಗೆ ಅದೇ ಒಂದು ಕ್ಲಾಸ್ ಸಿನಿಮಾ ಥರ ವರ್ಕ್ ಆಗಿದೆ. ಸೊ ಐ ಥಿಂಕ್ ಅದೊಂದು ಡಿವಿಷನ್ ಇದ್ದೇ ಇದೆಯಲ್ಲ.
ಸೊ ಆ ಥರ ಇದು ಡೆಫಿನೆಟ್ಲಿ ವರ್ಕ್ ಆಗಿರೋದು ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಈ ಥರ ಒಂದೊಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಂದು ಸಖತ್ ನಗ್ಸೋ ಒಂದು ಸಿನಿಮಾ ಆಗಿ ಭಾಳ ಚೆನ್ನಾಗಿ ವರ್ಕ್ ಆಗಿದೆ. ಇಟ್ಸ್ ನಾಟ್ ಅಂದರೆ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಅಲ್ಲ, ಡೆಫಿನೆಟ್ಲಿ ಅನ್ ಎಕ್ಸ್ಪೆರಿಮೆಂಟ್, ಬಟ್ ಒಂದೊಳ್ಳೆ ನಗಿಸೋವಂಥ ಎಕ್ಸ್ಪೆರಿಮೆಂಟ್ ಇದು. ಅಲ್ಲ, ಬೈಕು ತಂದೆ ಕೊಡಿಸಿರೋ ಬೈಕು, ತಾಯಿ ಕೊಡಿಸಿರೋ ಬೈಕು, ಅದು ಯಾವಾಗಲೂ ಅಥವಾ ಎನಿ ವೆಹಿಕಲ್ ನಮಗೆ ಬಹಳ ದೊಡ್ಡ ಎಮೋಷನ್. ಅದು ನಮ್ಮ ನಿರ್ದೇಶಕರು ಹೇಳ್ಬೇಕು. ನನಗೆ ನನ್ನೊಂದು TVS XL ಸೂಪರ್ ನನ್ನ ತಂದೆ ಕೊಡಿಸಿರೋದು ಅದು ಇವತ್ತಿಗೂ ನನ್ನ ಹತ್ರನೇ ಇದೆ. ಸೊ ಈ ಸಿನಿಮಾದಲ್ಲಿ ಬರುವಂಥ ಸ್ಪ್ಲೆಂಡ್ರೂ ಎಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ಗೆ ಭಾಳ ದೊಡ್ಡ ಎಮೋಷನ್ ಅದು. ಯಾವುದೇ ಆಗಲಿ, ಫಸ್ಟ್ ಗಾಡಿ ಏನು ತೊಗೊಂಡಿರ್ತೀವಿ, ಫಸ್ಟ್ ಸೈಕಲ್ಲು ಅದೆಲ್ಲದು, ಅಥವಾ ಅದನ್ನು ಕಷ್ಟಪಟ್ಟು ಮಿಡಲ್ ಕ್ಲಾಸಲ್ಲಿ ತಂದೆ ತಾಯಿ ಕೊಡಿಸಿದಾಗ ಅದ್ರ ಬಗ್ಗೆ ಒಂದು ಬೇರೆ ಎಮೋಷನ್ನೇ ಇರುತ್ತೆ. ಅದು ಬರಿತಾ ಎಲ್ಲರೂ ಬಂದ್ಬಿಟ್ರು, ಎಲ್ಲ ಪಾತ್ರಗಳು ಹುಟ್ತಾ ಹೋಯ್ತು. ಅಂದರೆ ಒಂದು ಕಥೆನ ಎಣಿತಾ ಹೋಗ್ತೀವಲ್ಲ, ಸೊ ಅವಾಗ ನಮ್ಮ ಕೈ ಮೀರಿ ಕೆಲವು ಪಾತ್ರಗಳು ತಾವಾಗೆ ಬಂದು ಸೇರ್ಕೊತಾ ಹೋಗ್ತವೆ. ಆಮೇಲೆ ನನಗೆ ಒಂದಿದ್ದೇನೆಂದರೆ, ಯಾವುದೇ ಪಾತ್ರ ಬಂದರೂ ಆ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗಬೇಕಾಗತ್ತೆ. ಸೊ ಸುಮ್ಮನೆ ಬಂತು ಹೋಯಿತು ಅಂತಲ್ಲ. ಸೊ ಯಾವ ಪಾತ್ರ ಫಸ್ಟ್ ಹಾಫಲ್ಲಿ ಬರುತ್ತೆ, ಅದೆಲ್ಲ ಪಾತ್ರಗಳು ಸೆಕೆಂಡ್ ಹಾಫಲ್ಲಿ ಕ್ಲೋಸರ್ ಸಿಗ್ತಾ ಹೋಗುತ್ತೆ. ಅದೆಲ್ಲವೂ ಕಂಪ್ಲೀಟ್ ಆಗ್ತಾ ಹೋಗಬೇಕು ಅನ್ನೋದು ಒಂದು ಉದ್ದೇಶ ಆಯಿತು. ಅದಾದಮೇಲೆ ಅಷ್ಟು ಪಾತ್ರಗಳು ನಾವು ಬರ್ದಾಗಲೂ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ, ಇವರೆಲ್ಲ ಎಲ್ಲಿ ಸಿಗ್ತಾರೆ ಇವಾಗ ಅಂತ ಆರ್ಟಿಸ್ಟ್ಗಳು. ಸೊ ನಾವೆಲ್ಲರಿಗೂ ಚಾಲೆಂಜ್ ಇದ್ದಿದ್ದು ಕಾಸ್ಟಿಂಗು. ಸೊ ಅದಕ್ಕೆ ತಕ್ಕಂಗೆ ಇವರೆಲ್ಲರೂ ಸಿಕ್ಕಿದ್ರು, ಅದ್ಭುತ ಕಲಾವಿದರು. ಸೊ ತುಂಬ ಹೆಲ್ಪ್ ಆಯಿತು. ಇಲ್ಲ, ಕೆಲವೊಂದು ಕಥೆಗಳಿಗೆ ಕೆಲವೊಂದು ರೀತಿ ಇರುತ್ತಲ್ಲ, ಈ ಕಥೆ ನಡೆಯೋದೇ 2 ದಿನದಲ್ಲಿ. ಸೊ ನೆನ್ನೆ ರಾತ್ರಿ ಶುರು ಆಗುತ್ತೆ, ನಾಳೆ ಸಂಜೆ ಮುಗಿದೋಗುತ್ತೆ. ಸೊ ಅದಕ್ಕೆ ಮೂಲತಃ ಇವಾಗ ನಮ್ಮ ಮನು ಕ್ಯಾರೆಕ್ಟ್ರು ಕಂಟಿನ್ಯೂಸ್ ಆಗಿ ಹೆಂಡತಿ ಜೊತೆ ಮಾತಾಡ್ತಿರ್ತಾನೆ. ಅದಾದಮೇಲಿಂದ ನಮ್ಮ SMS ಕ್ಯಾರೆಕ್ಟ್ರು ಕಂಟಿನ್ಯೂಸ್ ಆಗಿ ಒಂದು ಸೂರ್ಯಕಾಂತಿ ನೀನು ಒಂದು ಸಾಂಗ್ ಬರ್ತಿರುತ್ತೆ. ಸೊ ಆ ಸಾಂಗ್ ಬರ್ತಾ ಇದೆ ಅಂದರೆ ಹಿಂದೆಗಡೆ ಯಾರೋ ಗರ್ಲ್ ಫ್ರೆಂಡ್ ಇದ್ದಾರೆ. ಸೊ ಆ ಥರದ್ದು. ಬಟ್ ಆ 2 ದಿನದಲ್ಲಿ ಅವ್ರು ಯಾರು ಎಂಟ್ರ್ ಆಗಲ್ಲ ಅವ್ರ ಲೈಫಲ್ಲಿ. ಬಟ್ ಅವ್ರ ಬದುಕಿನಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇರ್ತಾರೆ, ತಾಯಿ ತಂದೆ ಎಲ್ಲ ಇರ್ತದೋ ಹಾಗೆ ಇರ್ತಾರೆ. ಡಾಲಿ ಸರ್, ಈಗ ಈ ಹಿಂದೆ ನಿಮ್ದೊಂದು ಮೂವಿ ರಿಲೀಸ್ ಆದಾಗಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಖಾಲಿ ಥಿಯೇಟರಲ್ಲಿ ನಿಂತ್ಕೊಂಡು ಸಿನಿಮಾಗೆ ರೆಸ್ಪಾನ್ಸ್ ಇಲ್ಲ, ಖಾಲಿ ಹೋಗ್ತಾ ಇದೆ ಥಿಯೇಟರ್ ಅನ್ನೋ ಥರದಲ್ಲಿ. ಅಂದರೆ ಸುಮಾರು ಒಂದು 7-8 ವರ್ಷದ ಹಿಂದೆ ನಿಮ್ದು ರಿಲೀಸ್ ಆದಂತಹ ಒಂದು ಸಿನಿಮಾದಲ್ಲಿ ಸೇಮ್ ಪ್ರಾಬ್ಲಮ್ ಆಗಿತ್ತು. ಸೊ ಅಗೇನ್ ಮದರ್ ಪ್ರಾಮಿಸಲ್ಲೂ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತಿರುವಂಥದ್ದು. ಸೊ ಇದು ಚಿತ್ರಕ್ಕೇನಾದರೂ ಮೈನಸ್ ಆಯಿತಾ? ಅಂದರೆ ಚೆನ್ನಾಗಿ ಹೋಗ್ತಿದ್ದ ಸಿನಿಮಾ ಮೇಲೆ ಏನಾದರೂ ಪರಿಣಾಮ ಬೀರ್ತಾ? ಇಲ್ಲ ಮೇಡಮ್, ಅಂದರೆ ನೆಗೆಟಿವ್ಸ್ ಬಗ್ಗೆ ಐ ಥಿಂಕ್ ತಲೆನೂ ಕೆಡಿಸ್ಕೊ. ಆ್ಯಕ್ಚುಲಿ ನಾನು ಆ ಇಶ್ಯೂನ ಅಡ್ರೆಸ್ಸು ಮಾಡಬಾರ್ದು ಅಂತಲೇ ಇದೆ. ಬಟ್ ನಮ್ಮ ಟೀಮು ಇಲ್ಲ ಇದು ಇಶ್ಯೂ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಇದೇ ನಮ್ಮ ಬಡವ ರಾಸ್ಕಲ್ ಭಾಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟ್ರ್ಗಳಲ್ಲಿ. ಆ್ಯಂಡ್ ಅವಾಗಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ದರು. ಹೆಡ್ ಬುಷ್ ಬಹಳ ಚೆನ್ನಾಗಿ ಆಗ್ತಾಯಿತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯನೂ ಹೆಡ್ ಬುಷ್ ಬಹಳ ಚೆನ್ನಾಗಿ ನಮಗೆ ಸಿನಿಮಾ ಆಗ್ತಾಯಿತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದು ಕಡೆ ಈ ಟ್ವಿಟ್ಟರಲ್ಲಿ ಅಲ್ಲಿ ಇಲ್ಲಿ ಇದು ಮತ್ತೆ ಅದೇ ರೆಗ್ಯುಲರ್ ಥರದ ಸಿನಿಮಾ ಅಂತ ಹಾಗೆ ನಡೀತಾನೆ ಇತ್ತು. ಆ್ಯಂಡ್ ಮದರ್ ಪ್ರಾಮಿಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಆ್ಯಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದರೂ ಇದು ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆ್ಯಕ್ಟರ್ಗಳು ಅದನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಯಶೋರ್ ಟಾಕ್ಸಿಕ್ ಬರ್ತಿದ್ದಾಗ, ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ. ಫಾರ್ ವೇರಿಯಸ್ ರೀಸನ್ಸ್ ಬೇರೆ ಥರದಲ್ಲಿ ಆ ಥರ ಒಂದು ನೆಗೆಟಿವ್ ಮಾಡೋ ಅಂಥದ್ದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರೆದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಆ್ಯಂಡ್ ಅದನ್ನು ಅಡ್ರೆಸ್ ಮಾಡೋದು ಐ ಡೋಂಟ್ ನೋ ಹೆಂಗೆ ಅಡ್ರೆಸ್ ಮಾಡಬೇಕು ಎಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ, ಜನ ಬಂದಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಎಷ್ಟು ನೆಗೆಟಿವ್ ಮಾಡೋಕ್ಕಾಗತ್ತೆ? ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋದೇ ಸತ್ಯ. ಆ ಸತ್ಯದ ಮುಂದೆ ಇನ್ಯಾವ ಸತ್ಯನೂ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವುದನ್ನು ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದನ್ನು. ಸೊ ಹಾಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದದು. ಸೊ ಆಡಿಯನ್ಸ್ಗೆ ಹೋದಾಗ ಮಾತ್ರ ಐ ಥಿಂಕ್ ಯಾವುದೇ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೇ ನಾವು ಸಿನಿಮಾಗಳನ್ನ ಮಾಡಬೇಕು. ಬಿಟ್ಟರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆ ಬೇರೆ, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನನ್ನ ಅಂದರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ
ಎಕ್ಸ್ಟ್ರೀಮ್ ಲೆವೆಲಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನೂ ಹೇಳಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ಬರು ನನ್ನ ಅಭಿಮಾನಿಗಳೆಲ್ಲ ಇಲ್ಲ ಅಣ್ಣ ನೀನು ಈ ಥರದ್ದೆಲ್ಲ ಮಾಡಬೇಡ, ನನಗೆ ಬೇಜಾರಾಗುತ್ತೆ, ನಮಗೆ ಅರ್ಥ ಆಗಲಿಲ್ಲ ಅಂತಲೂ ಹೇಳಿದ್ದಾರೆ. ನಾನು ಅದನ್ನು ತೊಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಅದಕ್ಕೇ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಆ್ಯಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟಾಗಿ ಈ ಥರದ್ದು ಮಾಡೋರ್ದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ಥರದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನೋ ಈಗ ಅಭಿಮಾನಿಗಳು ಕೆಲವೊಬ್ಬರು ಅಂತ ಹೇಳಿದೆ, ಅವ್ರಿಗೆ ಇದು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಫ್ರಮ್ ದ ಪೋಸ್ಟ್ರಿಂದ ನೋಡಿದ್ರೆ ಇದು ಕಂಪ್ಲೀಟಾಗಿ ನಾನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೊಬ್ಬ ಪಾತ್ರವಾಗಿ ಕೂತಿರೋದು. ಏಕೆಂದರೆ ಇದು ಜನ್ರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನ್ಜಿಗಳಿಗೆ ಅಂತಲೇ ನಾವು ಫಸ್ಟು ಇದನ್ನು ಓದ್ದಾಗಲೇ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾತು ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನೂ ಮಾಡ್ತಾನೆ ಇರ್ತೀನಿ. ನಾನು ಲೀಡಾಗಿ ಅಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯೆ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಥರ ಒಂದು ಅಟೆಂಪ್ಟ್ ಮಾಡಿದ್ದೆ. ಹಂಗಂದರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆ್ಯಕ್ಚುಲಿ. ಸೊ ಅಂದರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ ಒಂದು ಪಾತ್ರ ಆಗಿ ಮಾಡಿರೋವಂಥದ್ದು. ಸೊ ಒಂದೊಂದು ಸಿನಿಮಾನೂ ಒಂದೊಂದು ರೀತಿ ನೋಡಬೇಕಾಗತ್ತೆ. ಸೊ ಮದರ್ ಪ್ರಾಮಿಸ್ ಆ ಥರ ಎಲ್ಲರೂ ಸೇರ್ಕೊಂಡು ಏನೋ ಮಾಡಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ಟರೆ. ಸೊ ಇದನ್ನು ಬೇರೆ ಥರ ಸಿನಿಮಾ ನೋಡಬೇಕಾಗತ್ತೆ. ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆ್ಯಕ್ಟರ್ಗಳಿರ್ಬೋದು ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋ ಅಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟು, ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ತ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗ ಆಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಸಿನಿಮಾ ಮಾಡಿರೋರು ಎಲ್ಲರೂ ಕಮರ್ಷಿಯಲಿ ಹಿಟ್ಟಾಗಿರೋ ಸಿನಿಮಾಗಳನ್ನ ಕೊಟ್ಟಿರ್ತಾರೆ, ವರ್ಕೌಟ್ ಆಗದೇ ಇರೋ ಸಿನಿಮಾನೂ ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನೂ ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ನಾನು 2021 ಬಡವರ ರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಏನು ಕೊಡ್ತಾರೆ ಅದನ್ನು ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದು ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರ ರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತು ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನಲ್ಲಿ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇ. ವಿದ್ಯಾಪತಿ, JC, ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್, ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಬುದ್ದು ಅಂತ ಒಂದು ಸಿನಿಮಾ ಇದೆ. ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅಂದರೆ ಸಖತ್ ಲವ್. ಮತ್ತು ಕೆಲವೊಬ್ರು ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳೇ ಹೇಳ್ತಿರೋದಂತೆ ಈ ಥರ ಎಲ್ಲ ನಮಗೆ ಬೇಕು, ಕಾರಿಂದ ಇಳಿಯೋದು, ಕಾರಿಂದ ಹೋಗೋದು, ಅವ್ರವ್ರು ಏನೇನು ಹಾಕೊಂಬಂದಿದ್ದಾರೆ, ಹೆಣ್ಮಕ್ಳು ಯಾವ ಬಟ್ಟೆಗಳು ಹಾಕೊಂಬಂದಿದ್ದಾರೆ, ಇಲ್ಲಿ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆ ಅವರು ಇದ್ದಾರೇನೋ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸೇರಿಸೇ ಹೇಳ್ತಾ ಇರೋದು. ಸೊ ಅವ್ರುಗಳಿಂದ ಈ ಥರದ್ದೊಂದು ಇದು ಸ್ಟಾರ್ಟ್ ಆಗಿದೆಯಾ ಅಂತ. ಅವರು ಯಾರನ್ನು ಬೆಳೆಸ್ತಿದ್ದಾರೋ ಅವರೇ ಅವ್ರಿಗೆ ಮುಳುವಾಗ್ತಿದಾರ ಅಂತ. ಅದು ಅವರೇ ಡಿಸಿಷನ್ ಮಾಡ್ಬೇಕು. ವಿ ಶುಡ್ ಸೆಲ್ ಅವರ್ ಸಿನಿಮಾ. ನಮ್ಮ ಕಥೆ ನಾವು ಏನು ಮಾಡಿದ್ದೀವಲ್ಲ ಅದನ್ನು ನಾವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಬಿಟ್ಟರೆ
ಆ ಸಿನಿಮಾ ಸುತ್ತ ಆಗೋ ಕಾಂಟ್ರವರ್ಸಿಗಳು ಅಥವಾ ಸಿನಿಮಾ ಸುತ್ತ ಯಾರೇನು ಬಟ್ಟೆ ಹಾಕೊಂಬಂದಿದ್ದಾರೆ, ಯಾರು ಎಲ್ಲಿ ಹೆಂಗಿದ್ದಾರೆ, ಆ ಥರದ್ದು ಯಾವುದು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರಲ್ಲ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು, ಪ್ರೇಕ್ಷಕರು ಥಿಯೇಟ್ರಿಗೆ ಬರಬೇಕು ಅಂದರೆ ಸಿನಿಮಾದಲ್ಲಿರೋ ವಿಷಯಗಳನ್ನಷ್ಟೇ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತಲುಪಿಸಿದ್ರೆ ಮಾತ್ರ ಅವ್ರು ಬರೋದು. ನಾವು ಬೇರೆ ಯಾವುದೇ ಅದ್ರ ಸುತ್ತ ಏನೇ ಮಾಡಿದ್ರು ಅವರು ಅದು ಬರಲ್ಲ. ಅದು ಭಾಳ ಈಗ ಒಂದು ಸಿನಿಮಾ ಮಾರ್ಕೆಟಿಂಗ್, ಮದರ್ ಪ್ರಾಮಿಸ್ ಥರದ ಸಿನಿಮಾ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ನಾನು ಬಂದ್ಬಿಟ್ಟು ಸ್ಕಿಟ್ಗಳು, ರೀಲ್ಸ್ಗಳು ಅಲ್ಲೆಲ್ಲ ನಾನು ಕೂತ್ಕೊಂಡು ಕಾಮಿಡಿ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ನಾನೊಂದು ಸೀರಿಯಸ್ ಸಿನಿಮಾ ಮಾಡ್ಬಿಟ್ಟು ಮದರ್ ಪ್ರಾಮಿಸ್ ಸಿನಿಮಾ ಥರ ಎಲ್ಲೋ ರೀಲ್ಸಲ್ಲಿ ಕೂತ್ಕೊಂಡು ನಾನು ಕಾಮಿಡಿ ಮಾಡೋಕ್ಕಾಗಲ್ಲ. ಅದನ್ನು ಪ್ರಮೋಟ್ ಮಾಡೋ ರೀತಿ, ಅದನ್ನು ತಲುಪಿಸೋ ರೀತಿ ಬೇರೆ ಇರುತ್ತೆ. ಸೊ ಬೇರೆ ಆ ಥರದ ವಿಷಯಗಳಿಂದ ತಲುಪ್ಸೋಕ್ಕಾಗಲ್ಲ ಸಿನಿಮಾನ. ಧನು ಸರ್, ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ ನೋಡಾದ್ಮೇಲೆ ಅದರಲ್ಲಿ ಒಂದು ಒಳ ಅರ್ಥನೂ ಕಾಣಿಸುತ್ತೆ. ಅಂದರೆ ಈ ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ ಅಂತ. ನಾನು ನೇರವಾಗೇ ಕೇಳ್ತೀನಿ, ಡಾಲಿಯವರ ವಿರುದ್ಧ ಏನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾಂಗ್ ವರ್ಕ್ ಮಾಡ್ತಾ ಇದೆಯಾ, ಅಥವಾ ಒಳ್ಳೊಳ್ಳೆ ಸಿನಿಮಾಗಳ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳ ಮೇಲೂ ಒಂದು ವರ್ಕ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಏನಾದರೂ ಗ್ರೂಪಿಸಮ್? ಐ ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗೇ ಇದ್ದೀನಿ. ನಾನು ಭಾಳ ಆರ್ಟ್ಫುಲ್ಲಾಗಿ ಎಲ್ರಿಗೂ ವಿಶ್ ಮಾಡ್ತೀನಿ, ಎಲ್ಲರೂ ಭಾಳ ಚೆನ್ನಾಗಿ ತಪ್ಕೋತೀನಿ. ನನಗೆ ಯಾರದೇ ಸಿನಿಮಾ ಇಷ್ಟ ಆದರೂ ನಾನು ಭಾಳ ಖುಷಿಪಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಅದು ಅಲ್ಲ, ನನ್ನ ಪ್ರಕಾರ ಅಂದರೆ ಒಂದು ಹೇಳ, ನಾನು ಆ ಥರ ತುಂಬ ಹೇಳೋದಾದ್ರೆ, ಆ ಥರ ಏನಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ಬಂದು ಸ್ಟ್ರೈಟಾಗಿ ಫೈಟ್ ಮಾಡಿ, ನನಗೂ ಮಜಾ ಕೊಡುತ್ತೆ ಜೀವನ. ಈ ಥರ ಫೈಟ್ ಮಾಡೋದ್ರಿಂದ ಏನಾಗುತ್ತೆ? ಅಟ್ಲೀಸ್ಟ್ ನನಗೆ ಅವಾಗ ಗೊತ್ತಾಗುತ್ತಲ್ವ ನಾನು ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ, ಯಾಕೆ ಹೊಡೆದಾಡ್ತಾ ಇದ್ದೀನಿ ಅಂತ. ಇಲ್ಲಾಂದರೆ ನಿಮಗೂ ಮಜಾ ಕೊಡೋಲ್ಲ, ನಮಗೂ ಮಜಾ ಕೊಡೋಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಅದು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಅದೇನು ಗೊತ್ತಾ ಆ ಸ್ಟೇಟ್ಮೆಂಟ್, ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಅದು ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್, ಆಯಿತಾ? ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಅದು ಯಾರೇ ಆದ್ರೂ ಇಲ್ದವರು ಬೆಳಿಬೇಕು ಅನ್ನೋದು, ಅದು ಪದೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅನ್ನೋದೇ ಇವತ್ತಿನ ದೊಡ್ಡ ದುರಂತ. ಅದನ್ನೇನು ನನಗೇನೂ ಆಗಬೇಕಾಗಿಲ್ಲ ಅದರಿಂದ, ಅಥವಾ ಅದರಿಂದ ನಾನು ಉಪಯೋಗ ಪಡ್ಕೊಂಡೇನೋ ಆಗಬೇಕಾಗಿಲ್ಲ. ನಾವು ಕೆಲಸ ಮಾಡ್ಕೊಂಡು ಬಂದಿರೋದು, ಯಾವುದೋ ಸ್ಟೇಟ್ಮೆಂಟಿಂದ ನಾನು ಇಲ್ಲಿವರೆಗೂ ಬಂದು ಕೂತಿಲ್ಲ ಅಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೇ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ, ನಿಮಗೆ ಖ್ಯಾತೆ ತೆಗಿಬೇಕು ಅಂದರೆ ಎಲ್ಲಿಂದ ಹೆಂಗೆ ಬೇಕಾದ್ರೂ ಖ್ಯಾತೆ ತೆಕ್ಕೊಂಬರ್ಬೋದು. ಆ್ಯಂಡ್ ಅದಕ್ಕೇ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದು. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದರೆ ನೀವು ಏನು ಹೇಳಿದ್ರು ಅದನ್ನು ಹೆಂಗೆ ಬೇಕಾದರೂ ಅದನ್ನು ಈಗ ಇಷ್ಟೆಲ್ಲ ಮಾತಾಡಿದ್ದೀವಲ್ವಾ, ಇದರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು, ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದರಲ್ಲಿ ಕರೆಕ್ಟಾಗಿ ಯಾವುದೋ ಒಂದು ಬೇರೆ ಅರ್ಥ ಬರೋಂಗೆ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ದ ಅಂದರೆ ಅಲ್ಲಿ ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಆ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ಹಾಕ್ಕೊಂಡು ಇದು ಮಾಡಿ ಹಂಗೆ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆ್ಯಕ್ಚುಲಿ ಎಡ್ಬುಷ್ ಟೈಮಲ್ಲೆಲ್ಲ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಈಗ ಇದನ್ನು ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು 10 ಅಕೌಂಟ್ ಓಪನ್ ಮಾಡ್ಕೊಬಿಟ್ಟಿರ್ತಾರೆ. ಮೊನ್ನೆ ಅದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾನೆ. ಅದೇನು ಪ್ರೋಗ್ರಾಮಿಂಗೋ ಏನೋ, ಟಕ ಅಂತ. ಏನು ಮಾಡೋಕ್ಕಾಗತ್ತೆ ಅದನ್ನ? ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಒಬ್ಬ ನಟನ ಬಗ್ಗೆ ಮಾತಾಡಿರುವಂಥ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ರೀತಿ ಬಿಂಬಿಸೋವಂಥ ಒಂದು ಕೆಲಸ ಆಗ್ತಾ ಇರೋವಂಥದ್ದು. ನಾವು ಅಂದರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡಿರೋವಂಥದ್ದಿತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರೋವಂಥದ್ದು. ಸೊ ಓಕೆ, ಅದು ಅಂದರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರ, ಸ್ಟ್ರೈಟಾಗೆ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟು ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗೆ ಆಯ್ತಲ್ಲ, ಏನು ಅನಿಸುತ್ತೆ ಅಂದರೆ ಯಾವ ಕಲಾವಿದನು ಸಡನ್ನಾಗಿ ಏನೋ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ. ಈಗ ನಂದು ಕೋಟಿ ರಿಲೀಸ್ ಇದೆ, ಆಯಿತಾ? ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ
ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡ್ಡು ಎಲ್ಲ ಇದೆ ನನಗೂ ಪೂರ್ಣಂಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆಲ್ಲ ಆಗಿದೆಯೋ ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರು ಆಗಲ್ವಾ? ಆಗತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲದೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರಿಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರೀಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನು ಅದನ್ನು ಯಾರೂ ಸೆಲೆಬ್ರೇಟ್ ಮಾಡೋದಲ್ಲ. ಹಂಗಂತ ಯಾರೂ ತಕ್ಕಂಥ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಷನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ 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 ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ಈಗ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗ್ಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರಬೇಕು ನಾವು ಯಾವುದೋ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೂ ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮತ್ತೆ ಇಟ್ಕೊಂಡು ಇಲ್ಲ ಇವಾಗೇನೋ ಇವರು ಅಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸ್ನಲ್ ಆಗಿ ನಮಗೇನು ಎಮೋಷನ್ ಇರುತ್ತೆ, ನಮಗೇನು ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದನಿಗೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗೆ ಕೋಪ ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನಿಸಿರಲ್ವಾ? ಹಾಗೆ ನಮಗೂ ಅನಿಸಿರುತ್ತೆ. ಸೊ ಅದು ಪರ್ಸ್ನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ, ಆದರೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು ನೀವು ನೇರವಾಗಿ ಏನಾದರೂ ಹೇಳಿ? ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನು ತುಂಬ ಸರಿ ಎಲ್ರಿಗೂ ಅದನ್ನ ಹೆಂಗೆ ಹೇಳೋದು, ಅಂದರೆ ಅದನ್ನು ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಾಗೆ ಆಗಬೇಕು. ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ. ಅಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡಿರ್ತೀರಲ್ಲ, ಹಾಗೆ ನಿಮಗೇನು ಅನಿಸಿರುತ್ತಲ್ಲ ಅದೇ ನನಗೂ ಅನಿಸಿರುತ್ತೆ. ನಾನು ನಿಮ್ಮೊಳಗೆ ಒಬ್ಬನೇ, ಆದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಎಡಿಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಅಂತ. ಇನ್ನೊಂದು ತುಂಬ ಮೇಜರ್ ಇಂಡಸ್ಟ್ರಿಲಿ ತುಂಬ ಜನ ಆರ್ಟಿಸ್ಟ್ ಆಗಿರೋದು, ಸ್ಟಾರ್ ಆಗಿರೋದು ಯಾರೇ ಆದರೂ ಅವರು ಸಿನಿಮಾ ಬಂದಾಗ ಅಷ್ಟೇ ಮಾತಾಡ್ತಾರೆ ಹೊರತು ಅವ್ರು ಕಾಂಟ್ರವರ್ಸಿ ಆದಾಗ ಅಥವಾ ಅವ್ರ ಬಗ್ಗೆ ಏನೋ ನೆಗೆಟಿವಿಟಿ ಓಡಾಡ್ತಾ ಇದ್ದಾಗ ಬಂದು ಯಾರು ಕ್ಲಾರಿಟಿನೇ ಕೊಡಲ್ಲ. ಮೀಡಿಯಾ ಮುಂದೆನೇ ಬಂದು ಕ್ಲಾರಿಟಿ ಕೊಡಬೇಕಂತೇನಿಲ್ಲ. ನಿಮ್ಮಿಂದ ಸೋಷಿಯಲ್ ಮೀಡಿಯಾ ಪೇಜ್ಗಳಿದ್ದಾವೆ ಅಥವಾ ಒಂದು PR ನೋಡ್ಬಿಟ್ಟು ಕಳಿಸಿದ್ರು ಆಯಿತು, ಅಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳೋ ಅಂತ ಯಾರು ಕೂಡ ಸಾಧನೆ ಇರೋದೇ ಇಲ್ಲ. ಇದು ಬೆಳೆದು ಇನ್ನೇನೇನೋ ಆಗಿ ಅವ್ರಿಗೆ ಯಾವಾಗ ತುಂಬ ಫೈರ್ ಜಾಸ್ತಿ ಆಗುತ್ತೋ ಆವಾಗ ಬಂದು ಮಾತಾಡ್ತಾರೆ. ಇದು ಇರೋ ವಾಸ್ತವ. ಅಲ್ಲ ಏನಾಗುತ್ತೆ ಗೊತ್ತಾ, ಈಗ ಮಾತಾಡ್ತಾ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಅರ್ಥಗಳು ಅದಕ್ಕೆ ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ಐ ಥಿಂಕ್ ಅಲ್ಲಲ್ಲೇ ಕ್ಲಾರಿಫಿಕೇಶನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಸರ್ ಆ್ಯಂಡ್ ಎಂಡ್ ಅಂದರೆ ಇದನ್ನು ಮುಗಿಸ್ಬಿಡ್ತೀನಿ. ನಾನು ಹೇಳಿದ್ನಲ್ಲ, ಪರ್ಸ್ನಲ್ಲಾಗಿ ಶಿವಣ್ಣ ಎಷ್ಟು ಸರಿ ಬೇಜಾರು ಮಾಡ್ಕೊಂಡಿದ್ದಾರೆ, ಸುದೀಪ್ ಸರಿಂದ ಹಿಡಿದು ಎಲ್ಲರೂ
ಬಹಳ ಪ್ರೀತಿಯಿಂದ ಬಹಳ ಬೇಜಾರು ಮಾಡ್ಕೊಂಡು ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ, ಆಯಿತಾ. ಸೊ ದಯವಿಟ್ಟು ಯಾರೂ ಅದನ್ನು ಬೇರೆ 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 ಥರ ತಗೊಂಡು ಹಾಗೆ ಮಾಡಬೇಡಿ. ಅದು ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಬೇಕು ಯಾವಾಗಲೂ. ಒಂದು ನಿಮಿಷ ಸರ್, ಇದು ಭಾಳ ಸೀರಿಯಸ್ ಆಯಿತು. ಇದು ಮತ್ತೆ ಇದು ಬಂತು. ಆ್ಯಕ್ಚುಲಿ ಇಲ್ಲಿ ನಾವೆಲ್ಲ ಸೇರಿದ್ದು ಈ ಹೊಸ ಕಲಾವಿದರು ಇಷ್ಟೊಂದು ಜನ ಇದ್ದಾರೆ. ನೀವು ಅವ್ರ ಜೊತೆ ಮಾತಾಡಿ ಅಟ್ಲೀಸ್ಟ್ ಅವ್ರಿಗೊಂದು, ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದಾಗ ಅವ್ರಿಗೊಂದು ಹೊಸ ಹುರುಪು ಬರುತ್ತೆ. ಇಷ್ಟೊಂದು ಜನ ಹೊಸ ಕಲಾವಿದರಿದ್ದಾರೆ. ಸೊ ಅದನ್ನು ಬಿಟ್ಟು ಇಲ್ಲಿ ಬೇರೆ ಎಲ್ಲ ಆಗ್ತಾಯಿದೆ. ಸೊ ಇರಲಿ, ಇದೆಲ್ಲ ಒಂದು ಭಾಗ. ಏನು ಹೇಳಿ ನೋಡಿ, ಇದು ಈಗ ಖುಷಿ ಆಯ್ತು ಸ್ವಲ್ಪ ಯಾಕಂದ್ರೆ ಇಷ್ಟೊಂದು ಭಾಳ ಸೀರಿಯಸ್ ಆಗಿದ್ರಿ ಎಲ್ಲ. ನಾವು ಈ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಗೆ ಜೊತೆಯಾಗಿ ಜೊತೆಯಾಗಿ ಸೇರಿದವರು ನಮ್ಮ ಗೆಳೆಯ ಹರ್ಷ, ಈ ಸಿನಿಮಾಗ ನಿರ್ಮಾಪಕ, ಹೊಸದಾಗಿ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ ಈ ಸಿನಿಮಾ ಮೂಲಕ. ಸೊ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಹರ್ಷ ಒಂದೆರಡು ಮಾತು ದಯವಿಟ್ಟು. ಮೊದಲನೇದಾಗಿ ನನಗೆ ಡಾಲಿ ಪಿಕ್ಚರ್ಸಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸ್ನೇಹಿತ ಧನಂಜಯ್ ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನಂಜಯ್ ಯಾವಾಗಲೂ ಕರಿತಾ ಇರೋರು ಬಡವರ ಹಾಸ್ಕಲಿಂದ ಬಾ ಪ್ರೊಡಕ್ಷನ್ಗೆ ಬಾ ಅಂತೇಳಿ. ಸಿನಿಮಾಗೂ ನಮಗೂ ಕಷ್ಟ, ನಿಮ್ಮ ಜೊತೇಲಿ ಇರ್ತೀನಿ ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಅಂತ ಹೇಳ್ತಾ ಇದ್ದೆ. ಹಿಂಗೆ ರೆಗ್ಯುಲರ್ ಟಾಕ್ಸ್ ಮಾತಾಡ್ತಾ ಇಲ್ಲ ನಿನಗೆ ಇಷ್ಟ ಆಗೋಂಥದ್ದು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದು ಪಾಸಿಟಿವ್ ಆಗಿರೋಂಥದ್ದು ಒಂದು ಸಿನಿಮಾ ಇದೆ, ಮದರ್ ಪ್ರಾಮಿಸ್ ಅಂತ ಹೇಳಿ ಮಾಡೋಣ ಅಂತ ಕರೆದಾಗ ನನಗೂ ಖುಷಿ ಆಯಿತು. ಅದ್ರ ಜೊತೆಗೆ ಇದೊಂದು ಟೀಮ್ ನೋಡಿದ್ವಿ, 36 ಜನ ನೋಡಿ, ಇಲ್ಲ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್, ಇದು ಒಳ್ಳೆ ಜಾಗಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ಸಖತ್ ಜನಗಳಿದ್ದಾರೆ. ಯಾವಾಗಲೂ ಸೆಟ್ಟಿಗೆ ಹೋದರೆ 250 ಜನ 300 ಜನ ಇರೋರು, ಅದರಲ್ಲಿ 60-70 ಜನ ನಮ್ಮವರೇ ಇರೋರು. ಇಲ್ಲ ಇದೇನೋ ಒಂಥರ ಚೆನ್ನಾಗಿದೆ ಇದು ಅಂತ ಹೇಳಿ ನಮ್ಮ ಧನಂಜಯಂಗೆ ಇಲ್ಲ ಮಾಡೋಣ ಇದನ್ನ ಅಂತೇಳಿ ಕಮಿಟಾಗಿ ಸಿನಿಮಾ ಮಾಡಿದೆ. ನಮ್ಮ ಡೈರೆಕ್ಟ್ರು ಪೂರ್ಣ ಆಗಿರ್ಬೋದು, ನಮ್ಮ ನಾಗಭೂಷಣ್ ಆಗಿರ್ಬೋದು, ಎಂಟೈರ್ ಟೀಮ್ ಹೇಳ್ತಾ ಹೋದರೆ 36 ಜನದ ಹೆಸರು ಕೊನೆಯೇ ಇಲ್ಲ. ತುಂಬ ಎಲ್ಲರೂ ಸಪೋರ್ಟಿವ್ ಆಗಿ ಖುಷಿಯಾಗಿ ಎಲ್ಲ ಸಿನಿಮಾನ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಅದ್ರ ತಕ್ಕಂಥ ರಿಸಲ್ಟೂ ಸಿಕ್ತು ನಮಗೆ. ಮೊದಲನೇ ಸಿನಿಮಾಗೇ ನನಗೆ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾವು ಸಿನಿಮಾದವರು ಅಂದರೆ ಶೋಕಿ ಅನ್ಕೊಂಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿದ್ದು. ರಾತ್ರಿ ಎಲ್ಲ ಶೂಟ್ ಮಾಡೋರು, ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ಕಾಲ್ ಶೀಟ್ ಅಂತೇಳಿ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡೋರು. ತುಂಬ ಕಷ್ಟಪಡ್ತಾರೆ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಬೇಕು ಅಂದರೆ ನಾವು ಥಿಯೇಟ್ರಲ್ಲೆಲ್ಲ ನೋಡ್ದಂಗೆ ಆಡಿಯನ್ಸ್ಗಳೆಲ್ಲ ನಾವು ಪ್ರೇಕ್ಷಕರು ನೋಡ್ತಾರಲ್ಲ ಅದರಷ್ಟು ಮಜವಾಗಿರೋದಿಲ್ಲ. ತುಂಬಾ ಕಷ್ಟಪಡ್ತಾರೆ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಒಬ್ಬ ಡೈರೆಕ್ಟ್ರು ತನಕ, ಒಬ್ಬರು ಕ್ಯಾರವಾನ್ ಡ್ರೈವರ್ ತನಕ, ಮತ್ತು ಪ್ರೊಡಕ್ಷನ್ ಟೀಮ್ ಅವರು ಅಡುಗೆ ಮಾಡೋ ಬಟ್ಟನಿಂದ ಹಿಡಿದು ಹಗಲು ರಾತ್ರಿ ಒಂಥರ ಮೆಕ್ಯಾನಿಕಲ್ ಲೈಫ್ ಇದ್ದಂಗೆ, ಮಿಷಿನ್ ಥರ ಓಡ್ತಾನೇ ಇರುತ್ತೆ. ಕಾಫಿ ಟೈಮಿಗೆ ಕಾಫಿ, ತಿಂಡಿ, ಊಟ, ಲೈಟ್ಸು, ಸೌಂಡ್ಸು, ಆ ಕ್ರೈನ್ಗಳು, ಇಟ್ಸ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲ ಥರ ಒಂದು ಕಮ್ಯುನಿಟಿ, ಎಲ್ಲ ಥರ ಒಂದು ಎಕ್ಸ್ಪೀರಿಯನ್ಸು ನನಗೆ ಈ ಒಂದು ಸಿನಿಮಾದಲ್ಲಾಗಿದೆ ಸರ್. ಖಂಡಿತವಾಗ್ಲೂ ನಮ್ಮ ಧನಂಜಯ ಜೊತೆ ನಾನು ಯಾವಾಗ್ಲೂ ನಿಂತ್ಕೊತೀನಿ. ಅವ್ರು ಹೇಳಿದ್ರು ಹೆಗಣ ಮುದ್ದು ಲಾಸ್ಟ್ ಸಿನಿಮಾ ಅಂತ. ಅದು ಲಾಸ್ಟ್ ಸಿನಿಮಾ ಆಗೋದಕ್ಕೆ ಬಿಡೋದಿಲ್ಲ. ನಾವು ಡಾಲಿ ಪಿಕ್ಚರ್ಸಲ್ಲಿ ಯಾವಾಗ್ಲೂ ಇರ್ತೀವಿ. ನಾನಲ್ಲ, ನಂತರ ತುಂಬ ಜನ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ. ಅವ್ರು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಈಗ ನಾನು ಅದೇ ಹೇಳೋದಕ್ಕೆ ಬಂದೆ. ಈಗ TV9 ಆಗಿರ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, ನ್ಯೂಸ್ 18, ಸುವರ್ಣ, ವಿಜಯವಾಣಿ, ಕನ್ನಡಪ್ರಭ, ಈ ಥರ ಎಲ್ಲ ಆಥರೈಸ್ಡ್ ಅಂದರೆ ಅಥೆಂಟಿಕೇಟೆಡ್ ನಾವು ಪೇಪರು TV ಯಲ್ಲಿ ಬಂದರೆ ನಾವೆಲ್ಲ ನಂಬ್ತೀವಿ. ಈಗಲೂ 95% ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ನನಗಿರೋ ಒಂದು ಚಿಕ್ಕ ಮಾಹಿತಿ ಪ್ರಕಾರ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದರೆ ಅಷ್ಟು ಪಾಪ್ಯುಲಾರಿಟಿ ಆಗೋದಕ್ಕೆ ಆಗಲ್ಲ ಅಂತೆ. ನನಗೂ ಯಾರೋ ಒಬ್ಬರು ತುಂಬ ತಿಳಿದಿರೋರು ಹೇಳಿದ್ರು. 100% ಈ ನೆಗೆಟಿವ್ ಆಗಿ ಯಾರು ನೀವು ಟ್ರೋಲ್ ಮಾಡ್ತಾರೆ ನೋಡಿ. ನಾವು ಇಷ್ಟೊತ್ತು ಡಿಸ್ಕಷನಲ್ಲಿ ಬರೀ ನೆಗೆಟಿವ್, 95% ಜನ ಪಾಸಿಟಿವ್ ಆಗಿರೋರನ್ನ ಬಿಟ್ಬಿಟ್ವಿ ನಾವು. ಈಗ 5% ಎಲ್ಲೋ ಅವ್ರದ್ದು ಫಾಲೋವರ್ಸು. ನಾನು ತುಂಬ ಸೋಷಿಯಲ್ ಮೀಡಿಯಾ ಕಡಿಮೆ ಯೂಸ್ ಮಾಡೋದು, ನಮ್ಮ ಸ್ನೇಹಿತರುಗಳು ಹೇಳ್ಕೊಡ್ತಾ ಇರ್ತಾರೆ. ಅದು ಫಾಲೋವರ್ಸ್ ಎಲ್ಲ ಚೆಕ್ ಮಾಡೋದು 700 ಜನ, 400 ಜನ, 600 ಜನ. ಆ 400-500 ಜನದೂ ಅಕೌಂಟ್ಗಳು ಇವರೇ ಆಗಿರ್ತಾರೆ.
ಇವ್ರು ಫೇಕ್ ಅಕೌಂಟ್ಗಳು ಮಾಡ್ಕೊಂಡು ಅವ್ರನ್ನ ಫಾಲೋವರ್ಸ್ ಮಾಡ್ಕೊಂಡಿರ್ತಾರೆ. ಒಂದು 2-3 ವರ್ಷದ ಹಿಂದೆ ಅದೇನೋ ದುಡ್ಡು ಕೊಟ್ಟರೆ ಫಾಲೋವರ್ಸ್ಗಳು ಜಾಸ್ತಿ ಮಾಡೋ ಪ್ರೊಸೀಜರ್ಸ್ ಎಲ್ಲ ಇತ್ತು. ಆ ಟೈಮಲ್ಲಿ ಅವರೆಲ್ಲ ಹೀರೋಗಳಾಗಿರೋದು ಸೋಷಿಯಲ್ ಮೀಡ್ಯಾದಲ್ಲಿ. ಅವ್ರದ್ದು ಅದೇ ಕೆಲಸ, ಟ್ರೋಲ್ ಮಾಡ್ಕೊಂಡು ನಾವು ಏನಕ್ಕೆ ಸರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು? ಅವ್ರದ್ದೇನಾದ್ರು ಆಫೀಸ್ ಇದೆಯಾ? ನ್ಯೂಸ್ ಪೇಪರು ಪ್ರಿಂಟ್ ಅಲ್ಲ, ಸೀರಿಯಸ್ ಹೇಳ್ತಾ ಇರೋದು. ಈಗ ಕನ್ನಡಪ್ರಭನೋ, ವಿಜಯವಾಣಿನೋ, ಪ್ರಜಾವಾಣಿನೋ ಆದರೆ ಅವ್ರದ್ದು ಇತಿಹಾಸಗಳು ಇರ್ತವೆ, ಪ್ರಿಂಟಿಂಗ್ ಮೀಡಿಯಾ ಇರುತ್ತೆ, ಪ್ರೂಫ್ ರೀಡ್ ಮಾಡೋದಕ್ಕೆ ಅಂತಾರೆ ಒಂದು ಟೀಮ್ ಇರುತ್ತೆ, ಎಲ್ಲ ಎಜುಕೇಟೆಡ್ ಜರ್ನಲಿಸಮ್ ಮಾಡಿರೋರನ್ನ ತೊಗೊಂಡಿರ್ತಾರೆ, ಪ್ರಿಂಟಾಗಿ ಬರುತ್ತೆ. ನಾವು ಏನು ಓದ್ತೀವೋ, ಇಂಥ ಹೋಟ್ಲಲ್ಲಿ ಇದು ಇಡ್ಲಿ ತುಂಬ ಚೆನ್ನಾಗಿದೆ ಅಂದರೆ ಅದು ಅವ್ರು ಚೆಕ್ ಮಾಡಿ ಹಾಕಿರ್ತಾರೆ. ಅವ್ರೇನು ಯಾರ ಹತ್ರನೂ 2,000 ರೂಪಾಯಿ ತೊಗೊಬಿಟ್ಟು ಹಾಕಿರೋದಿಲ್ಲ ಅವರು. ಈ ಸೋಷಿಯಲ್ ಮೀಡ್ಯಾದವ್ರು ಏನು ಮಾಡ್ತಾರೆ, ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಟ್ರೋಲ್ ಅವ್ರನ್ನ ಹುಡುಕ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಕಾಂಪ್ರಮೈಸ್ ಅಂತಾರೆ ಕರೀತಾರೆ, ಬೇರೆ ಬೇರೆ ಲ್ಯಾಂಗ್ವೇಜು. ಕಾಂಪ್ರಮೈಸ್ ಮಾಡೋದಕ್ಕೆ ಏನು ಮಾಡ್ತಾರೆ, ಇವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಂಗೆ ಕರೆಯೋದು, ಅವ್ರಿಗೊಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಥಿಂಗ್ ನೋಡ್ಕೊಳೋದು. ಆ ಥರ ಮಾಡಲಿ ಅಂತ ಒಂದು ತುಂಬ ಜನ ಇದ್ದಾರೆ. ಅವ್ರ ಜೀವನ ಮಾಡಬೇಕಲ್ಲ, ಅವರು ಒಂದು ಬದುಕು ಕಟ್ಕೋಬೇಕು. ಅವ್ರು ಈ ಥರ ಕಟ್ಕೊಂಡಿರ್ತಾರೆ. ನಾವು ಅದ್ರ ಬಗ್ಗೆ ಇಷ್ಟು ದೊಡ್ಡ ನಾವು ಮಾಲಲ್ಲಿ ನಿಮ್ಮನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸು. ಸೊ ನೀವೆಲ್ಲ ತುಂಬ ಪಾಸಿಟಿವ್ ಆಗಿದ್ದೀರಾ. ಮೀಡಿಯಾದವರು ನನಗೆ ಗೊತ್ತಿರೋಂಗೆ, ಮಾಧ್ಯಮ ಮಿತ್ರರು, ನಮ್ಮ ಸಿನಿಮಾ ರಿಲೀಸ್ ಆಗಿದ್ದಾಗಿಂದ ನಮ್ಮ ಧನಂಜಯ ಅವರು ಹೇಳೋರು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗೇ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಜರ್ನಲಿಸ್ಟ್ಗಳೆಲ್ಲ ಬರೀತಾ ಇದ್ದಾರೆ, ಫೋನ್ ಮಾಡೆಲ್ಲ ಹೇಳ್ತಾ ಇದ್ದಾರೆ ಅಂತ. ಮತ್ತು ಅಷ್ಟೆಲ್ಲ ಹೇಳಿದ್ಮೇಲೆ ಆಯ್ತಲ್ಲ, ಸರ್ಟಿಫೈಡ್ ಆಗಿರೋರೆ ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಅಂದಮೇಲೆ ನಾವು ಯಾಕೆ ನೆಗೆಟಿವ್ ಆಗಿ 5% ಮಾತಾಡಿರೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು? ಸರ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ನನಗೆ ಮೊದಲನೇ ಸಿನಿಮಾ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರು ಮೊದಲನೇ ಸಿನಿಮಾದಲ್ಲೇ ಮತ್ತು ಈ ಸಿನಿಮಾದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ದು KVN ಸಂಸ್ಥೆ. ಸುಪ್ರೀತ್ ಸರ್ ಇಲ್ಲಿ ಇದ್ದಾರೆ. ಸರ್ 2 ಮಾತು. ಎಲ್ರಿಗೂ ನಮಸ್ತೆ. ಮದರ್ ಪ್ರಾಮಿಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಈ ಸಿನಿಮಾನ ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿದ್ದು. ಭಾಳಷ್ಟು ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಇದು ನಾನು ನೋಡಿದ ದಿನ ತುಂಬ ಡಿಸ್ಕಷನ್ ಮಾಡಿದ್ವಿ ನಾವು, ಧನಂಜಯ್ ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲರೂ ಸಹ. ಯಾಕಂದರೆ ನೋಡಿದಾಗ ತುಂಬ ಎಕ್ಸೈಟ್ ಆದೆ ನಾನು. ಒಂದು ಹೊಸ ಪ್ರಯತ್ನ, ಎಲ್ಲರೂ ಹೊಸಬರು. ಇಲ್ಲಿ ನೀವು ನೋಡಿದ್ರೆ 36 ಜನ ಏನು ಹೇಳಿದ್ರೆ 36 ಜನನೂ ಸಿನಿಮಾದಲ್ಲಿ ಹೀರೋ, ಅಷ್ಟು ಜನ ಕ್ಯಾರೆಕ್ಟರ್, ಯಾರೂ ಹೀರೋ ಅಂತಿಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ನಾನಂತೂ ಪರ್ಸ್ನಲಾಗಿ ತುಂಬ ಎಂಜಾಯ್ ಮಾಡಿದೆ. ತುಂಬ ಜನ ನೋಡ್ರೋರು ಸಹ ಎಂಜಾಯ್ ಮಾಡಿ ಹೇಳಿದ್ರು ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ಕೆಲವ್ರಿಗೆ ಇಷ್ಟ ಆಗದಿರ್ಬೋದು, ಓಕೆ. ಬಟ್ ಪರ್ಸ್ನಲಿ ಐ ಲವ್ ದಿಸ್ ಮೂವಿ. ಈವನ್ ಟುಡೇ ನಾನು ರಿಲೀಸ್ಗಿಂತ ಮುಂಚೆ ನಾನು ಏನು ಫೀಲ್ ಇತ್ತು ನನಗೆ, ಇವತ್ತು ಸಹ ನನಗೆ ಅದೇ ಇದೆ. ಸೊ ನಾನು ಬರೋದಕ್ಕಿಂತ ಮುಂಚೆ ಏನೋ ಒಂದು ಮಾತಾಡ್ತಿದ್ದಾಗ ಸರ್ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ಆದಮೇಲೆ ಸರ್ ಏನೋ ಮಾಡಲ್ಲ, ಇದು ಲಾಸ್ಟ್ ಸಿನಿಮಾ ಹೇಳಿದ್ರು ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಈಗ ಡಾಲಿ ಸಿನಿಮಾ ಪಿಕ್ಚರ್ಸಿಂದ ಬಂದಿರತಕ್ಕಂಥ ಪ್ರತಿಯೊಂದು ಸಿನಿಮಾ ನೋಡಿ, ಇಟ್ಸ್ ನಾಟ್ ಎ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ. ಪ್ರತಿಯೊಂದೂ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಯೊಂದರಲ್ಲೂ ಕೆಲವೊಂದರಲ್ಲಿ ತುಂಬ ದೊಡ್ಡ ಯಶಸ್ಸು ಕಾಣದೇ ಇರ್ಬೋದು, ಬಟ್ ಒಂದಿನ ಬರುತ್ತೆ. ನಾನು ಸರ್ಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅವ್ರು ಪಡೋ ಶ್ರಮಕ್ಕಾಗಲಿ ಒಂದು ಇದಕ್ಕಾಗಲಿ ಒಂದು ಅದ್ಭುತವಾದಂಥ ಯಶಸ್ಸಂತೂ 100% ನೋಡ್ತಾರೆ. ನೀವು ನಿಲ್ಲಿಸ್ಬೇಡಿ ಸರ್, ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಕೆಲವು ನಿರ್ಮಾಪಕರು ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿದೆ. ಪ್ಲೀಸ್ ಕಂಟಿನ್ಯೂ, ವಿ ಆಲ್ ಆರ್ ವಿತ್ ಯು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಗೋಯಿಂಗ್ ಗುಡ್. ಇದೆ ನಾಳೆದಕ್ಕೂ ಇದೆ, ಸ್ಕ್ರೀನ್ಸ್ ಎಲ್ಲ ಇರುತ್ತೆ, ನಥಿಂಗ್ ಟು ವರಿ. ಇಲ್ಲ, ಫಸ್ಟ್ ಸಿನಿಮಾ ಬಡವರಾಸ್ಕಲ್, ಹೆಡ್ ಬುಷ್, ಟಗರುಪಲ್ಯ, ಅಂದರೆ ಆ ಥರ ನೋಡಿದ್ರೆ ಎಲ್ಲೋ ಒಂದು 2 ಸಿನಿಮಾ ಅಷ್ಟೇ ನಮಗೆ ಒಂದು ಸ್ವಲ್ಪ ಅಂದರೆ ವರ್ಕೌಟ್ ಆಗ್ದಲ್ಲಿರೋದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾಗಳು ನಮಗೆ ಸೇಫ್ ಮಾಡಿದ್ದಾವೆ, ಒಂದು ಮಟ್ಟಿಗೆ ಲಾಭ ತಂದು ಕೊಟ್ಟಿದ್ದಾವೆ. ಸೊ ಅದಕ್ಕೆ ನಾನು ಸಕ್ಸಸ್ಫುಲ್ ಸಿನಿಮಾ ಅಂತ ಕರೆಯೋದು. ಅಂದರೆ ನೀವು ₹1 ಹಾಕಿ 10 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ, ಅಥವಾ 10 ರೂಪಾಯಿ ಹಾಕಿ 100 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ. ₹1 ಹಾಕಿ 1.5 ರೂಪಾಯಿ ಮಾಡಿದ್ರೂ ಅದು ಸಕ್ಸಸ್ಫುಲ್ ಸಿನಿಮಾನೇ, ಅದು ಸಕ್ಸಸ್ಫುಲ್ ವ್ಯಾಪಾರನೇ. ಆ ಥರ ನಮಗೆ ಭಾಳ ಚೆನ್ನಾಗಾಗಿದೆ. ಟಗರುಪಲ್ಯದಿಂದ ಹಿಡಿದು ಎಲ್ಲ ಸಿನಿಮಾಗಳನ್ನು. ಬಡವರಾಸ್ಕಲ್, ಹೆಡ್ ಬುಷ್ ಎಲ್ಲ ನಾನೇ ಲೀಡ್ ಆಗಿದ್ದಿದ್ದಲ್ಲ, ಅವೆಲ್ಲ ಸಖತ್ ಓಪನಿಂಗ್ ಸಿನಿಮಾಗಳು. ಈ ಸಿನಿಮಾ ಫಸ್ಟ್ ನೋಡಿದಾಗ ಸುಪ್ರೀತ್ ಸರ್ ಭಾಳ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಸೊ ಟಿಲ್ ಟುಡೇ ಇವತ್ತಿನವರೆಗೂ ಅವರ ಕಾನ್ಫಿಡೆನ್ಸು ನಮಗೂ ಸ್ವಲ್ಪ ಎದೆಗುಂದಿದೆಯೇನೋ, ಅವರು ಮಾತ್ರ ಇನ್ನೂ ನಮಗೆ ಆ ಕಾನ್ಫಿಡೆನ್ಸ್ ಕೊಟ್ಟರೆ, ಇಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ಮತ್ತು
ಈ ಸಿನಿಮಾದ ಮೂಲಕ ಒಂದು ಹೊಸ ಸಿನಿಮಾ ಅಂತಲೇ ಹೇಳ್ತೀನಿ. ಇದು ಒಂದು ಹೊಸ ರೀತಿಯ ಸಿನಿಮಾ. ಈ ಸಿನಿಮಾದ ಮೂಲಕ ನಿರ್ದೇಶಕನಾದಂಥ ನನ್ನ ಗೆಳೆಯ ಪೂರ್ಣಚಂದ್ರ ಈ ಮುಂಚೆ ಹೇಳಿದ್ದು ಬಿಟ್ಟು ಬೇರೆ ಏನಾದರೂ ಹೇಳು ಪ್ಲೀಸ್. ಈ ಮುಂಚೆ ಏನು ಬಂದ್ಬಿಟ್ಟು ಒಂದೆರಡು ಮಾತು ಹಂಚ್ಕೋ ಫಸ್ಟ್. ಅಲ್ಲ, ಈಗ 5% ನೆಗೆಟಿವಿಟಿ ಅವೆಲ್ಲ ಮುಗೀತು. ದಯವಿಟ್ಟು 95% ಬಗ್ಗೆ ಮಾತಾಡೋಣ, ಒಂದಷ್ಟು ಖುಷಿಯಾಗಿರೋಣ ಅಂತ ಅಷ್ಟೇ. ಇಲ್ಲ ಸರ್ ಹಂಗಲ್ಲ ಸರ್. ಓಕೆ ಸರ್, ನೀವು ಹೇಳಿ ಸರ್. ಅದೇ ಈ ಥರ ಬ್ರೈನ್ ರಾಟ್ ಕಾಮಿಡಿ ತುಂಬ ರೇರು. ಸೊ ಇವಾಗ ನಮ್ಮಲ್ಲಿ ಇರಲಿಲ್ಲ ಅಂತ ಅಲ್ಲ, ಇವಾಗ ಅದು ಗಾಂಪರ ಗುಂಪು ಅಂತ ಕತೆ ತೊಗೊಂಡ್ರು ಅದು ಇದೇ ಥರದ್ದೇ ಒಂದು ಕತೆ, ಕನ್ಫ್ಯೂಷನು ಮತ್ತು ಆ ಸ್ಟುಪಿಡಿಟಿ ಏನಿರುತ್ತಲ್ಲ ಒಂದಷ್ಟು ಜನದ್ದು, ಸೊ ಆ ಥರದ ಕತೆ. ಬಟ್ ಹೌದು, ನಾನು ತುಂಬ ಹಾಲಿವುಡ್ ಸಿನಿಮಾಗಳು ಇವಾಗ ಗೈರಿಚಿಗೆ ಕೃತಜ್ಞತೆಗಳು ಹಾಕಿರೋದು ಏನಕ್ಕೆ ಅಂದರೆ ನಾನು ಸ್ನ್ಯಾಚ್ ಅಂತ ಇದೆ, ಲಾಕ್ ಸ್ಟಾಕ್ ಅಂಡ್ 2 ಸ್ಮೋಕಿಂಗ್ ಬ್ಯಾರಲ್ಸ್ ಅಂತ ಇದೆ. ಈ ಸಿನಿಮಾಗಳೆಲ್ಲ ನೋಡಿದಾಗ ಭಾಳ ಇನ್ಸ್ಪೈರ್ ಆಗೋದು, ಈ ಥರದ್ದು ಏನಾದ್ರು ಮಜವಾಗಿ ಬರೀಬೇಕಲ್ಲ ಅಂತ. ಸೊ ಬೇಸಿಕಲಿ ನಾನು ಮಹಾದೇವ್ ಮತ್ತು ಅರುಣ್ ಬರೆಯೋದಕ್ಕೆ ಶುರು ಮಾಡಿದಾಗ ನಾವು ಮಜಕ್ಕೆ ಬರಿತಾ ಇದ್ದಿದ್ದು ಅಷ್ಟೇ. ಸೊ ಒಂದು ಬರೆಯೋಣ ಏನಾಗುತ್ತೆ ಅಂತ ಒಂದು ಸ್ಟೋರಿ ಲೈನ್ಸ್ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಅದಕ್ಕೆ ಪ್ಯಾಟ್ರನ್ ಅಂತ ಹುಡುಕ್ಬೇಕಾದ್ರೆ ಹೇರಾಪೇರಿ ಇರ್ಬೋದು, ಪ್ರಿಯದರ್ಶನ್ ಅವ್ರ ಸಿನಿಮಾಗಳು, ಸೊ ಆ ಥರದ ಸಿನಿಮಾನ ನಾವು ರೆಫರೆನ್ಸ್ ಆಗಿ ಇಟ್ಕೊತಾ ಹೋಗ್ತಿದ್ವಿ. ಸೊ ನೀವು ಹೇಳ್ದಂಗೆ ಆ ಥರದ ಸಿನಿಮಾಗಳ ರೆಫರೆನ್ಸ್ ಇಟ್ಕೊಂಡೆ ಇದನ್ನು ಬರೆದಿರೋದು ಸರ್. ಹೌದು ಸರ್. ಇಲ್ಲ, ಅವ್ರು ಹೇಳಿದ್ವಿ ಅವ್ರಿಗೆ ಬನ್ನಿ ಸಿಗೋಣ ಅಂತ. ನಾವು ಎಲ್ಲ ಮನೆ ಒಳಗಡೆ ಕೂತ್ಕೊಂಡು ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ನಾನು ಶಶಾಂಕ ಎಲ್ಲರೂ ಇದ್ವಿ. ಸೊ ನಾವು ಮೊಸರು ಬಂತು ಊಟಕ್ಕೆ ಅಂತ ಬಾಗಿಲು ತೆಗೆದಕ್ಕೆ ಹಲಸಿನ ಹಣ್ಣಿತ್ತು, ಅದ್ರ ಜೊತೆ ಒಂದು ಪತ್ರ ಇತ್ತು. ಭಾಳ ಎಮೋಷ್ನಲ್ ಆಗಿತ್ತು. ಸೊ ತುಂಬ ಖುಷಿ ಪಟ್ವಿ, ಅದಕ್ಕೆ ಅದನ್ನು ಓದಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದು. ಪೂರ್ಣ ಅವರೇ, ಮದರ್ ಪ್ರಾಮಿಸ್ ಹೇಳಿ ಸ್ಪಿನ್ ಆಫ್ ಅಥವಾ ಸೀಕ್ವೆಲ್ ಏನಾದರೂ ಇರುತ್ತಾ? ಅದು ಒಂದು ಶಶಾಂಕ್ ಅವ್ರು ಲಾಸ್ಟಲ್ಲಿ ಡೈಲಾಗ್ ಹೇಳಿದ್ದಾರೆ, ಪಾರ್ಟ್ 3 ಇದೆ ಅಂತ. ಸೊ ಫಸ್ಟು ಪಾರ್ಟ್ 3 ಬರೆಯೋದಕ್ಕೆ ಮಹಾದೇವ್ ನಾನು ಧನಂಜಯ್ ಅವ್ರು ಪರ್ಮಿಷನ್ ಕೊಟ್ಟರೆ ಬರೆದ್ಬಿಡ್ತೀವಿ, ಮಾಡೋಣ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ ಸರ್ ಒಂದೊಂದ್ಸತಿ ತುಂಬ ಫ್ರಸ್ಟ್ರೇಟ್ ಆದಾಗ ಏನಾಗ್ಬಿಡುತ್ತೆ ಬದುಕಿನಲ್ಲಿ, ನೀವೇನೇನೋ ಕೇಳ್ತೀರೋ ಅವಾಗ ಏನೇನೋ ಆನ್ಸರ್ ಬಂದ್ಬಿಟ್ಟಿರುತ್ತೆ. ಸೊ ಅಂಥದ್ದೊಂದು ಆನ್ಸರ್ ಅದು. ಫ್ರಸ್ಟ್ರೇಟ್ ಎಲ್ಲ ನಾನು ಆಗೋ ಟೈಮೆಲ್ಲ ಅದು ಭಾಳ ಹಿಂದೆನೇ ಮುಗಿದೋಯ್ತು. ನಾನೇನೇ ಆನ್ಸರ್ ಮಾಡಿದ್ರು ಆರಾಮಾಗೇ ಮಾಡ್ತೀನಿ. ಇಲ್ಲ ಎಲ್ಲ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾ ಹೇಳಿದ್ನಲ್ಲ, ಇದು ಒಂದು 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 5% ಜನಕ್ಕೆ ಮೋಸ್ಟ್ಲಿ ಇದು ಅರ್ಥ ಆಗಲ್ಲ. ಬಟ್ ಹೈಡ್ ಆಫ್ ಟೈಮ್ ಸಿನಿಮಾ ಡೆಫಿನೆಟ್ಲಿ ಸಖತ್ ಮಜವಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಕರೆಕ್ಟು, ಇದು ನೋಡಿ ನೀವು ನಿರ್ದೇಶಕರು ಹೇಳ್ತಾರೆ ಅದನ್ನು. ಈಗ ಒಂದೇನಂದರೆ ಯಾವಾಗಲೂ ನಾವು ಅದೇ ಹೇಳ್ತೀವಲ್ಲ, ವಿಮರ್ಶೆಗಳನ್ನ ತಗೋಬೇಕು ಅಂತ. ಒಂದು ಈ ಸಿನಿಮಾನೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಅವರೆಲ್ಲರೂ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಅಂದರೆ ಸ್ಟಾರ್ಟಿಂಗು ಒಂದು 10 ನಿಮಿಷ ಕಮ್ಮಿ ಮಾಡ್ಬೋದಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ಸೊ ನಮ್ಮ ನಿರ್ದೇಶಕರು ಡಿಸೈಡ್ ಮಾಡಿ 20 ನಿಮಿಷ ಸಿನಿಮಾನ ಕಮ್ಮಿ ಮಾಡಿದ್ದಾರೆ. ಇವ್ರು ಹೆಂಗೆ ಅಂದರೆ, ನಾನು ಹೇಳ್ತಾ ಇದ್ದೆ, ಇಲ್ಲ ಕಣೋ ಪ್ರೇಕ್ಷಕರಿಗೆ ನಿಧಾನ ಕ್ಯಾಚ್ ಆಡಿಸ್ಬೇಕು, ಒಂದೊಂದೇ ಬಾಲ್ ಎಷ್ಟು ಅಂತ. ಇಲ್ಲ ನಿಂಗೆ ಗೊತ್ತಿಲ್ಲ ಇರುವಂಥ ರಪ ಬಾಲ್ ಎಷ್ಟು, ಅದು ಎಷ್ಟೊಂದು ಕ್ಯಾಚ್ ಹಿಡಿಯೋದು ಮಿಸ್ ಆಗಿದೆ. ಹಂಗಾಗಿ ಒಂದಿಷ್ಟು 50 ಓವರ್ಸ್ ಮ್ಯಾಚ್ ಬಿಟ್ಟು 20 ಓವರ್ಸ್ ಮ್ಯಾಚಿಗೆ ಬಂದಿದ್ದಾರೆ. ಒಂದು 20 ನಿಮಿಷ ಕಟ್ ಮಾಡಿದ್ದಾರೆ. ಅದು ಈ ಶುಕ್ರವಾರ ನಾಳೆಯಿಂದ ಅದು ಅಪ್ಡೇಟ್ ಆಗ್ತಾ ಇದೆ. ಸೊ ಈಗ 2 hours 20 minutes ಸಿನಿಮಾ ಥಿಯೇಟ್ರಲ್ಲಿರುತ್ತೆ. ಧನಂಜಯ್, ಕೋಟಿ ಫಿಲಮ್ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ರಿ, ಅಂದರೆ ಸಿನಿಮಾನ ಜನರಲ್ ಆಗಿ ಪ್ರೀತಿಸೋದಕ್ಕೂ ಸಿನಿಮಾನ ಜೆನ್ಯೂನ್ ಆಗಿ ಪ್ರೀತಿಸೋದಕ್ಕೂ ಒಂದು ವ್ಯತ್ಯಾಸ ಇದೆ. ಅದನ್ನು ನೀವು ಸ್ಟೇಜ್ ಮೇಲೆ ಪ್ರೂವ್ ಮಾಡಿದ್ರಿ. ಅಂದರೆ ಬಿಫೋರ್ ದ್ಯಾಟ್ ಏನಂದ್ರಿ, ಹೆಗ್ಗಣ ಮುದ್ದು ಲಾಸ್ಟ್ ಆಗ್ಬೋದು ಅಂದ್ರಿ. ಈಗೇನೋ ನಿಮ್ಮ ಪೂರ್ಣ ಪಾರ್ಟ್ 2 ಪರ್ಮಿಷನ್ ಕೊಟ್ಟರಿಂದಾಗ ಮಾಡೋಣ ಅಂದ್ಬಿಟ್ರಿ. ಇದೇ ಜೆನ್ಯೂನ್ ಪ್ರೀತಿ ಅಂತ ಅಲ್ಲ, ಒಂದು ಅದೇನೋ ಒಂದು ಎನರ್ಜಿಲಿ ಹಂಗೆಲ್ಲ ಅಂದಾಗ ಹಿಂಗೆ ಇಲ್ಲ ಅನ್ನೋಕ್ಕಾಗುತ್ತೆ. ಸೊ ಅದು ಗೊತ್ತಿಲ್ಲದಲ್ಲೇ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲ, ಇದು ಗೊತ್ತಿದೆ ಆಗಿದೆ 100% ಹೆಗ್ಗಣ ಮುದ್ದು ಲಾಸ್ಟ್ ಆಗಲ್ಲ ಸರ್. ಸಿನಿಮಾ ಆಗ್ತಾವೆ ನಿಮ್ಮಿಂದ ಆಗಲಿ ಮಾಡಲಿ ಅಂತ. ಸಿನಿಮಾ ನನಗೆ ಸುಪ್ರೀತ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸಿನಿಮಾಗೆ ಆನೆಸ್ಟ್ ಆಗಿರೋರು ಇಲ್ಲೇ ಇದ್ದೇ ಇರ್ತಾರೆ, ಇಲ್ಲೇ ಚೆನ್ನಾಗಿ ಆಗೇ ಆಗ್ತಾರೆ. ಅದು ಇತಿಹಾಸದಿಂದನೂ ಪ್ರೂವ್ ಆಗೇ ಇದೆ ಅಂತ. ಸಿನಿಮಾಗೆ ಯಾವಾಗ ನಾವು ಆನೆಸ್ಟಾಗಿ ಇರಲ್ವಲ್ಲ, ಆವಾಗ ಇಮಿಡಿಯೇಟಾಗಿ ನಾವು ಸಿನಿಮಾದಿಂದ ಆಚೆ ಹೋಗ್ತೀವಿ ಅಂತ. ಐ ಥಿಂಕ್ ಸಿನಿಮಾಗೆ ಆನೆಸ್ಟಾಗಿ ಇರೋವರೆಗೂ ಅದು ಕೈ ಹಿಡಿಯುತ್ತೆ. ಒಂದೊಂದು ಏಜ್ ಎಷ್ಟೇ ಕಷ್ಟ ಆಗ್ಬೋದು, ಬಟ್
ಖಂಡಿತ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕೈ ಹಿಡಿಯುತ್ತೆ. ಅದು ಸುಪ್ರೀತ್ ಯಾವಾಗಲೂ ಹೇಳ್ತಿರ್ತಾರೆ. ಸರ್ ಹೌದು, ಸ್ಕ್ರಿಪ್ಟ್ ಶಶಾಂಕ್ ಅವ್ರದ್ದು, ನಮ್ಮ ಮಾರ್ಕೆಟಿಂಗ್ ಹೆಡ್, ಅವ್ರ ಹತ್ರ ತುಂಬ ಈ ಥರ ಭಾಳ ಜೀನಿಯಸ್ ಐಡಿಯಾಗಳಿದೆ. ಶಶಾಂಕ್ ನಮಗೇನು ಇಷ್ಟ ಅಂದರೆ ಈ ಥರದ ಐಡಿಯಾಸ್ ಅನ್ನೋದು ತುಂಬ ಇದೆ. ನಾವೀಗ KV ಶುರು ಮಾಡಿದಲ್ಲೂ ಕೂಡ ನಮ್ಮ ಮನೇಲಿ ಕೂತ್ಕೊಂಡು ಏನು ಹೆಸರು ಇಡೋದು ಚಾನಲ್ಗೆ, ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಇದೀವಿ, ಏನು ಹೆಸರು ಇಡೋದು ಅಂತ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಅವ್ನು ಬಂದು ಹಾಫ್ ಆನ್ ಅವರ್ಗೆ ಹೇಳ್ದ ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ KB ಅಂತ ಇಡೋಣ ಅಂತ. ಎಲ್ಲರೂ ಓಕೆ ಅಂತ. ಸೊ ಆಗಿಂದ ನಾನು ಒಂಚೂರು ಕೊರ್ಕೆ ಐಡಿಯಾಸ್ ಇದೆ. ನೋಡೋದಕ್ಕೆ ತುಂಬ ಸಭ್ಯನ ಕಾಣ್ತಾನೆ, ಬಟ್ ಒಳಗಡೆ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಇಟ್ಕೊಂಡಿದ್ದಾರೆ. ಕ್ರೇಜಿ ಇದಾರೆ ಮನುಷ್ಯ. ಸೊ ಓಕೆ, ಶಶಾಂಕ್ ನೀನೇ ಎರಡು ಮಾತಾಡ್ಬಿಡು. ಯಾಕಂದರೆ ಈ ಸಿನಿಮಾ ಬಿಗಿನಿಂಗಿಂದ ಈವರೆಗೂ ತಾನೊಬ್ಬ ನಿರ್ದೇಶಕ ಆಗಿದ್ದು ಕೂಡ ಪೂರ್ಣನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಶೂಟಿಂಗ್ ಟೈಮಲ್ಲಾಗಲಿ, ನಂತರ ಮಾರ್ಕೆಟಿಂಗ್ ಆಗಲಿ, ಪಬ್ಲಿಸಿಟಿಲಾಗಲಿ ಪೂರ್ತಿ ತೊಡಗಿಕೊಂಡು ಕೆಲಸ ಮಾಡಿದ ಶಶಾಂಕ್. ಅಲ್ಲಿ ಬರ್ಬೇಕಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ಆದಮೇಲೆ ಜಿಂಗೋಗೆ ಪ್ರೀ ಪ್ರೊಡಕ್ಷನ್ಲಿದ್ದೆ. ಆ ಟೈಮಲ್ಲಿ ಪೂರ್ಣ ಅವರು ಈ ಸ್ಕ್ರಿಪ್ಟು ವರ್ಕ್ ಮಾಡ್ತಾಯಿದ್ರು ಪ್ಯಾರಲಿ. ನಾವು ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್ಸ್ ಮಾಡ್ತಿದ್ವಿ. ಆಮೇಲೆ ಅವ್ರು ಹೇಳ್ತಿದ್ದ ಐಡಿಯಾಸ್ ಎಲ್ಲ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಎಷ್ಟೊಂದು ಲೇಯರ್ಸ್ ಇದೆ, ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಕತೆ. ನಾನಂದೆ ಪೂರ್ಣ ನನಗೆ ಆಗ್ತಾಯಿಲ್ಲ ಇದು. ನಿಮ್ಮ ಪ್ಯೂರ್ ಕನ್ವಿಕ್ಷನ್ ಮೇಲೆ ನೀವು ಹೋಗಿ ನೀವು ನಿಮ್ಮ ಕನ್ವಿಕ್ಷನ್ ಇದ್ದರೆ ನೀವು ಈ ಸ್ಕ್ರಿಪ್ಟ್ ಮಾಡ್ತೀರಾ ಅಂತ. ಒಂದು 6 ತಿಂಗಳು ಕಂಟಿನ್ಯೂಸ್ ವರ್ಕ್ ಮಾಡ್ತಾಯಿದ್ರು. ನಾನು ಅಂದ್ಕೊಂಡೆ ಎಲ್ಲೆಲ್ಲಿಗೂ ಹೋಗುತ್ತೆ ಕತೆ, ಎತ್ತೆದ್ಕೋ ತಿರ್ಕೋತಾ ಇದೆ, ಹೋಗುತ್ತಾ ಅಂದರೆ. ಬಟ್ 6 ತಿಂಗಳಾದ್ಮೇಲೆ ಒಂದು ಬೌಂಡ್ ಸ್ಕ್ರಿಪ್ಟ್ ತಂದುಕೊಟ್ರು. ಅಂದರೆ ನಾನು ಓದ್ತಾ ಐ ವಾಸ್ ಜಂಪಿಂಗ್. ಅಂದರೆ ಎಷ್ಟು ಚೆನ್ನಾಗಿತ್ತು ಒನ್ ಲೈನರ್ಸು. ಐ ಪ್ಯೂರ್ಲಿ ಸೆಲೆಬ್ರೇಟೆಡ್. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಓವರಾಲ್ ನನ್ನ ಕೋರ್ ಟೀಮ್ನ ಕರೆಸ್ತೀವಿ. ಓದಿದೆ ಆ ವಿಡಿಯೋ ಇನ್ನೂ ನನ್ನ ಹತ್ರ ಇದೆ. ಎಲ್ಲರೂ ಬಿದ್ದು ನಗ್ತಾ ಇದ್ದಾರೆ. ಅಂದರೆ ಕಣ್ಮುಂದೆ ಸಿನಿಮಾ ಕಾಣ್ತಾ ಇದೆ. ಸೊ ಆವಾಗಲಿಂದ ನಾನು ಅಂದರೆ ಐ ಗೇವ್ ಮೈ 100% ಟು ದಿಸ್ ಫಿಲಮ್. ಅಂದರೆ ಈ ಸಿನಿಮಾ ಆಗಲೇಬೇಕು. ನಾನು ಪೂರ್ಣನ ಜೊತೆ ಇದ್ಕೊಂಡು ಈ ಸಿನಿಮಾ ಹೇಗಾದರೂ ಮಾಡಿ ಜನಕ್ಕೆ ತಲುಪಿಸ್ಬೇಕು ಅಂತ. ಅಂದರೆ ನಾನು ತುಂಬ ಪ್ಯೂರ್ ಲವ್ವಿಂದ ಈ ಸಿನಿಮಾಗೆ ಬಂದವನು. ಅವತ್ತಿಂದ ಇವತ್ತಿನವರೆಗೂ ಅಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಲಿ ಪಿಕ್ಚರ್ಸ್ಗೆ. ಏನಕ್ಕಂದರೆ ಆ ಸ್ಕ್ರಿಪ್ಟ್ ಹೇಗಿತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಧನಂಜಯ್ ಅಂತ ಸೆನ್ಸಿಬಿಲಿಟಿ ಇರೋ ಪ್ರೊಡ್ಯೂಸರ್ ಬೇಕು. ಇದು ನರೇಷನಲ್ಲಿ ಒಪ್ಸೋಂಥ ಸಿನಿಮಾ ಸ್ಕ್ರಿಪ್ಟ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಸೆನ್ಸಿಬಿಲಿಟಿ ಇರೋರು ಅದನ್ನು ಓದಿ ಅದನ್ನು ಅವರು ಕೂಡ ಅಷ್ಟೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಅಂಥವರು ಇದು ಹೆಗಣಂಬುದು ಲಾಸ್ಟು ಅದು ಇದು ಅಂತ ಸುಮ್ಮನೆ ಹೇಳ್ತಾರೆ. ಖಂಡಿತ ಸೆಕೆಂಡ್ ವೀಕಿಂದನೇ ನಮಗೆ ಈ ಸಿನಿಮಾ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಅಂತ ದೊಡ್ಡ ಹೋಪ್ ಇದೆ ನನಗೆ. ಸ್ಕ್ರಿಪ್ಟ್ ಕಟೌಟ್ ಏನಕ್ಕೆ ನಿಲ್ಲಿಸ್ತಿದ್ವಿ ಅಂತಂದರೆ ಈ ಸಿನಿಮಾನೇ ಅದು. ಅಂದರೆ ಓವರಾಲ್ ಆ ಸ್ಕ್ರಿಪ್ಟ್ ಏನಿದೆ ಅದೇ ಡಾಲಿ ಪಿಕ್ಚರ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇರೋದಕ್ಕೆ ಏನೂ ಒಂದು ಇಂಟರ್ವೆನ್ಷನ್ ಇಲ್ಲದೆ ಡೈರೆಕ್ಟರ್ಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟು ಆ ಸ್ಕ್ರಿಪ್ಟ್ ಏನಿದೆ ಅದೇ ತೆರೆ ಮೇಲೆ ಬಂದಿದೆ. ಹಾಗಾಗಿ ಆ ಸ್ಕ್ರಿಪ್ಟೇ ಹೀರೋ ಈ ಸಿನಿಮಾಗೆ ಅಂತ ಒಂದು ಸಜೆಸ್ಟಿವ್ ಆಗಿ ತಿಳಿಸೋದಕ್ಕೆ ಆ ಸ್ಕ್ರಿಪ್ಟನ್ನ ಕಟೌಟ್ ಥರ ಹಾಕಿದ್ವಿ. ಅದಾದಮೇಲೆ ಬೇರೆ ಏನು ಅಂದರೆ ಬೇರೆ ಏನು ಮಾತಾಡೋಕ್ಕೆ ಸಿಗ್ತಾಯಿಲ್ಲ. ಆಯ್ತು, ಡ್ರೈವರ್ ಜೊತೆ ಮಾತಾಡ್ತಾರ ಬೆಳದಿಂಗಳ ಆ ವಾಯ್ಸ್ನಾರು ಕೊಟ್ಟಿದ್ದಾರೆ ನಿಮಗೆ. ಫೇಸ್ ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಆ ಥರ ಅಂದರೆ ಅದು ಬೇಸಿಕಲಿ ನಾವು ಬರಿಬೇಕಾದ್ರೆ ಅದು ಮಜಾ ಕೊಡೋಕ್ಕೆ ಶುರು ಮಾಡ್ದೆ. ಆಮೇಲೆ ಯೂಶಲಿ ಒಂದು ಸಿನಿಮಾ ಅಷ್ಟು ದೊಡ್ಡದಾಗಿ ರೀಚ್ ಆಗಿದ್ದಾಗ, ಜನಗಳು ತುಂಬ ಹತ್ತಿರ ಇದ್ದಾಗ, ನಾನು ಆ ಸಿನಿಮಾದ ಒಂದು ಹಾಡು ಕೇಳ್ಕೊಂಡು ಬರ್ತಾ ಇದ್ದೆ. ಅದು ಬ್ಯಾಕ್ಗ್ರೌಂಡಲ್ಲಿ ಅದು ಒಂದು ವಾಯ್ಸಲ್ಲಿ ಅವ್ರು ಹೇಳ್ತಾನೆ ಇರೋರು, ಮನು ಸಂಜೆ ವಾಕ್ ಹೋಗೋಣ, ಊಟ ಮಾಡಿದ್ಮೇಲೆ ವಾಕ್ ಮಾಡಬೇಕು, ಆ ಥರದ್ದೆಲ್ಲ ಬರ್ತಾಯಿತ್ತು. ಇದೇನೋ ಮಜಾ ಇದೆಯಲ್ಲ, ಇದು ಭಾಳ ಒಂಥರ ಸಖತ್ ಕೊರಕೆ ಅನ್ನಿಸ್ತು ನನಗೆ. ಸೊ ಅದನ್ನು ಹಾಗೆ ಬ್ಯೂಟಿಫುಲ್ಲಾಗಿ ತೊಗೊಂಬಂದ್ವಿ. ಓಕೆ, ಯಶವಂತ್ ಕುಚ್ಬಾಳ್ ಅವರೇ ಇದ್ದಾರೆ ಇಲ್ಲಿ. ಭಾಷೆ ಊಪರ್ ಶೇರ್ವಾನಿ ಅಂದರ್ ಪರೇಶಾನಿ, ದಯವಿಟ್ಟು ಹೇಳ್ಬೇಕು. ನೋಡಿದ್ದೀನಿ ಸರ್, ಒಂದು ಸಲ ನೋಡಿದ್ದೀನಿ ಥಿಯೇಟ್ರಲ್ಲಿ. ಆ್ಯಂಡ್ OTTಲೇ ಬಿಟ್ಟ ಮೇಲೆ ಒಂದು 4-5 ಸರಿ ನೋಡಿದ್ದೀವಿ ಮನೇಲಿ, ನಾನು ನನ್ನ ಹೆಂಡ್ತಿ ಕೂತ್ಕೊಂಡು. ಸೊ ಹಂಗಾಗಿ ಇನ್ನೂ ಭಾಳ ಆಸೆ. ಅಂದರೆ ಸಪ್ತಸಾಗರ ನೋಡಿದ ಮೇಲೆ ಸರ್ ಹತ್ರ ಬಂದು ಈ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ಅವರು ಹಿಂಗೆ ಒಂದು ಮನು ಅಂತ ಕ್ಯಾರೆಕ್ಟರ್ ಇರುತ್ತೆ ಇದು ಮತ್ತು ಸಪ್ತಸಾಗರ ಆಚೆಲ್ಲೋ ಥರ ಏನಾರು ಮಾಡಬೇಕಾ ಇಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇನ್ನೂ ನಾನು ಸ್ಕ್ರಿಪ್ಟ್ ಓದಿರಲಿಲ್ಲ. ಇವರು ಹೇಳಿದ ದಿನ ಮತ್ತೆ ಹೋಗಿ ಸಪ್ತಸಾಗರ ಆಚೆ ಎಲ್ಲ ನೋಡಿದೆ ನಾನು, ಮತ್ತು ಏನಾದರೂ ಇದ್ದರೆ ಬಳಸೋಣ ಅಂತ. ಬಟ್ ಅದಾದಮೇಲೆ ಸ್ಕ್ರಿಪ್ಟು ಎಲ್ಲ ಓದಿದ ಮೇಲೆ ಅನಿಸಿದ್ದು ಓಕೆ ಇದಕ್ಕೇನೋ ಏನೇನೋ ಆಗಬೇಕು ಅಂತ. ಆಮೇಲೆ ಸ್ಲ್ಯಾಂಗ್ ವಿಷಯದಲ್ಲಿ ಬಂದಾಗ
ಆಲ್ರೆಡಿ ನಮ್ಮ ಅರುಣ್ ಅವರು ಉತ್ತರ ಕರ್ನಾಟಕ ಭಾಷೆ ಬರೆದಿದ್ರು. ಇಡೀ ಸ್ಕ್ರಿಪ್ಟ್ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಷೆ ಇತ್ತು. ಸರ್ ಏನು ಕೇಳ್ತಾಯಿದ್ರು ನನಗೆ, ಬಿಜಾಪುರದೇನಾದರೂ ನೀವು ಒಂದು ಸ್ವಲ್ಪ ಉರ್ದು ಮಿಕ್ಸ್ ಮಾಡಿ ಮಾತಾಡಿ ಅಂತ. ಸೊ ಈ ನಮ್ಮ ಬಿಜಾಪುರ ಆ ಸ್ಲ್ಯಾಂಗ್ ಆಗಿರ್ಬೋದು ಅಥವಾ ಧಾರವಾಡ ಆಗಿರ್ಬೋದು, ನಿಮಗೇನು ಅಂಥ ತುಂಬ ಚೇಂಜಸ್ ಅಂತ ಅನಿಸಲ್ಲ. ಬಟ್ ಸಿಮಿಲರಾಗಿ ಎಲ್ಲ ಜಿಲ್ಲೆಯ ಎಲ್ಲ ಆಯಾ ನಿಮಗೆ 10 ಕಿಲೋಮೀಟ್ರಿಗೆ ಒಂದೊಂದು ಸ್ಲ್ಯಾಂಗ್ ಇದ್ದಂಗೆ ಇರುತ್ತೆ ಇಡೀ ನಮ್ಮ ಇದರಲ್ಲಿ. ಆ ವಿಷಯ ಬಂದಾಗ ನಾನು ಶಶಾಂಕ್ ಸರ್ ಹೇಳಿದ್ರು, ನೀವು ಇನ್ನೂ ಯಾವ ಸ್ಲ್ಯಾಂಗ್ ಮಾತಾಡ್ತೀರಾ ಅಂದರು. ಸರ್ ಬೀದರ್ ಮಾಡ್ಬೋದು ಸರ್, ಒಂದು ಸರಿ ಬೀದರ್ ಮಾಡಿ ನೋಡೋಣ. ಸರಿ, ಒಂದು ಡೈಲಾಗ್ನ ಬೀದರ್ ಸ್ಲ್ಯಾಂಗಲ್ಲಿ ಹೇಳಿದೆ. ಪೂರ್ಣ ಸರ್ ಏನು ಹೇಳಿದ್ರೆ ಹೇಳಿ ಅಂತಂದರು. ಸರ್ ಪ್ರತಿ ಮಾತಲ್ಲೂ ಅದೇ ಇತ್ತು. ಸರ್ ಇಲ್ಲ ಇದು ವರ್ಕ್ ಆಗ್ಬೋದು ಸರ್, ನೋಡಿ ಸರ್ ಅಂತಂದು. ಈಗ ಇನ್ನೊಂದು ಸರಿ ಹೇಳ್ರಿ ನೋಡೋಣ. ಈಗ ತೋಲ್ ಭಾರಿ ಅಂತೀವಿ ನಾವು, ಅಂದರೆ ತುಂಬ ಚೆನ್ನಾಗಿದೆ ಅಂತ ನೀವೇನಂತೀರೋ ಅದನ್ನು ನಾವು ಬಳಸೋದಲ್ಲಿ ತೋಲ್ ಭಾರಿ ತೋಲ್ ಭಾರಿ ಮಾಡ್ಯಾನು. ಇದು ನಮ್ಮ ಸ್ಲ್ಯಾಂಗ್, ಅಂದರೆ ಬೀದರಲ್ಲಿ ಬಳಸುವಂಥ ಸ್ಲ್ಯಾಂಗ್ ಇದು. ಅದನ್ನು ಹಾಗೆ ಆಯಿತು, ನೋಡೋಣ ಬರೆದ್ಬಿಡಿ ನೋಡೋಣ, ಆಮೇಲೆ ಏನೋ ಮಾಡೋಣ ಅಂತ ಶುರು ಆಯಿತು. ಅದಾದಮೇಲೆ ಪೂರ್ಣ ಸರ್ಗೂ ಇಷ್ಟ ಆಯಿತು. ಡಾಲಿ ಸರ್ ಆ್ಯಕ್ಚುಲಿ ಭಾಳ ಹೇಳಿದ್ರು, ಇವ್ರದ್ದು ಒಂದು ಸ್ಲ್ಯಾಂಗ್ ಅರ್ಥ ಆಗ್ತಿಲ್ಲ, ಹಿಂಗೆ ಮಾಡೋದು ಅಂತಂದರು. ಯಾವತ್ತು ನಾವು ರೀಡಿಂಗ್ ದಿನ, ಎಲ್ಲ ಆರ್ಟಿಸ್ಟ್ಗಳು ರೀಡಿಂಗ್ ದಿನ ಇಡೀ ಫಸ್ಟ್ ಹಾಫ್ವರೆಗೂ ಓದಿದ್ದೀವಿ ಎಲ್ಲರೂ ಕೂತ್ಕೊಂಡು. ಎಲ್ಲರೂ ನಗ್ತಿದ್ದಾರೆ, ಆದರೆ ಪೂರ್ಣ ಸರ್ ಅಂದರು, ನಗ್ತಾ ಇದ್ದೀವಿ ಬಟ್ ಏನೂ ಅರ್ಥ ಆಗ್ತಿಲ್ಲ ಅಂದರು. ಯಾಕೆಂದರೆ ಒಂದು ಈಗ ನೀವು ಯಾವುದೇ ಈಗ ಮಂಡ್ಯ ತೊಗೊಂಡ್ರೆ ನೀವು ಅಲ್ಲಿ ಹೋದರೆ ಅವ್ರು ಎಷ್ಟು ಸ್ಪೀಡಾಗಿ ಮಾತಾಡ್ತಾರೋ, ಆಯಾಯ ಭಾಗದಲ್ಲಿ ಈಗ ನಮ್ಮ ಕಡೆ ಬೀದಲ್ಲಿ ಹೆವಿ ಸ್ಪೀಡ್ ಅದು. ಈಗ ನೋಡಿ, ಅದರಲ್ಲಿ ನಾನು ಸ್ಟಾರ್ಟಿಂಗ್ ನಮ್ಮನ್ನ ಅರುಣ್ ಮೀಟ್ ಆದಾಗ ಯಾವ್ರಿಗೆ ನಿಂದು ಯಾವ್ರಿಗೆ ಅಂತ ಹೇಳಿದಾಗ ಅವನು ನನ್ನ ಧಾರವಾಡ ಅಂತಾನೆ. ನಾ ಬಿ ಕರ್ನಾಟಕ ಕಿರಿಟ ಬೀದರ್ ಕಿ ಲಾಲ್ ಮಟ್ಟಿ ಹೆಚ್ಚೊಚ್ಚಕ್ಕೆ ಗಾನ್ ಪಟ್ಟಿ ಅಂತೀನಿ. ಇದು ಹಿಂದಿಲಿ ಭಾಳ ಈಸಿಯಾಗಿದೆ, ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋರು ಅದಕ್ಕೆ ಭಾಳ ಯೋಚನೆ ಮಾಡಿ ಏನಂದ್ರು ಅಂತ. ಈಗ ಈ ನಮ್ಮ ಯಶವಂತವ್ರ ಹೊತ್ತು ಇಂಟರ್ವ್ಯೂ ಮಾಡೋದಿನ ಮಜಾಕ್ ಮೇ ರಜಾಕ್ ಮರ್ಗೆ ಅಂತಿರೋದು, ಇವರು ಅದಕ್ಕೆ ಮಜಾಕ್ ರಜಾಕ್ ಅಂದರು. ಸೊ ಆ ಥರ ತುಂಬ ಪದಗಳನ್ನ ಬಳಸಿ ಆ್ಯಕ್ಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸರ್. ಆಮೇಲೆ ಡಾಲಿ ಪಿಕ್ಚರ್ಸಿಂದ ಸರ್ ಮಾಡಿದ್ದಾರೆ. ಇದು ಎಂದು ಕೊನೆ ಅಂತೂ ಆಗಲ್ಲ, ಇನ್ನು ಈ ಥರದ ಸಿನಿಮಾಗಳು ಬಂದೇ ಬರ್ತವೆ, ನೀವು ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಡಿಫ್ರೆಂಟಾಗಿ ಮಾಡಿದ್ದೀನಿ, ಥ್ಯಾಂಕ್ ಯು. ಆಮೇಲೆ ವರ್ಸಟೈಲ್ ಆಗಬೇಕು ಆ್ಯಕ್ಟ್ರ್ ಅಂತ ಈ ಸಿನಿಮಾ ನಂಗೆ ಭಾಳ ಖುಷಿಯಾಗಿದೆ. ಅದು ಕ್ಯಾರೆಕ್ಟರ್ ಬೇರೆ ಥರ ಮಾಡಿದ್ದು. ನಾನು ಎಲ್ಲ ಡೈರೆಕ್ಟರ್ಗಳು ಧೈರ್ಯವಾಗಿ ಹೇಳ್ತೀನಿ, ಅಣ್ಣ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ, ಆಮೇಲೆ ಬರೀ ಹೀರೋ ಫ್ರೆಂಡ್ ಎಲ್ಲ ಬೇರೆ ಥರ ರೋಲ್ನ ಕೊಡ್ರಿ. ಸೊ ಇಷ್ಟು ದಿನ ಕಾಂಟೆಂಟ್ ಮಾಡ್ತಿದ್ದೆ, ಕ್ರಿಯೇಟ್ ಮಾಡ್ತಿದ್ದೆ ಆ್ಯಂಡ್ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಸೊ ಅಫಿಷಿಯಲಿ ಇದು ನನಗೆ ಮೊದಲನೇ ಸಿನಿಮಾ. ಇನ್ಸ್ಟಾಗ್ರಾಮಲ್ಲಿ 1000 ಗಟ್ಟಲೆ, ಮಿಲಿಯನ್ ಗಟ್ಟಲೆ, ಕೋಟಿಗಟ್ಟಲೆ ವ್ಯೂಸ್ ಬರುತ್ತೆ. 10 ಮಿಲಿಯನ್ 13 ಮಿಲಿಯನ್ ಎಲ್ಲ ಆಗಿದೆ. ಆದರೆ ಎದುರುಗಡೆ ಒಂದು 150 ಜನ 200 ಜನ ಒಂದು ಪ್ಯಾಕ್ ಆಫ್ ಥಿಯೇಟರ್ ಕೂತ್ಕೊಂಡು ನೋಡಿ ಅದು ಬಂದು ನಮ್ಮ ಹತ್ರ ಮಾತಾಡೋದಿದೆಯಲ್ಲ, ಅದು ಬೇರೆ ಥರ ಮಜಾ ಕೊಡುತ್ತೆ. ಅಲ್ಲಿ ಎಷ್ಟೇ 1000 ವ್ಯೂಸ್ ಆಗಿರ್ಬೋದು, ಎಷ್ಟೇ ಕಮೆಂಟ್ ಬಂದಿರ್ಬೋದು, ಎದುರುಗಡೆ ಸಿಕ್ಕಿದಾಗ. ಸೊ ಈ ಕ್ಯಾರೆಕ್ಟರ್ ನನಗೆ ಜಿಲೇಬಿ ಅಂತ ಒಂದು ಕ್ಯಾರೆಕ್ಟರ್ನ ಇದರಲ್ಲಿ ಮಾಡಿದ್ದೀನಿ. ಆ್ಯಂಡ್ ಯೂಶ್ವಲಿ ನನಗೆ ನನ್ನ ಎನರ್ಜಿ ತಕ್ಕಂಥ ಪಾತ್ರಗಳನ್ನೇ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಫಿಲ್ಮಲ್ಲಿ ನನಗೆ ಜಿಲೇಬಿ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಮಜಾ ಕೊಡ್ತು. ಆ್ಯಂಡ್ ಈ ಡೈರೆಕ್ಟರ್ ಬಂದು ಏನಕ್ಕೆ ಸ್ಪೆಷಲ್ ಅಂತಂದರೆ ಇಂಪ್ರೂವೈಸೇಷನ್ಗೆ ತುಂಬ ಜಾಗಗಳು ಕೊಡ್ತಾರೆ. ಸೊ ನಮ್ಮ ಕ್ರಿಯೇಟಿವಿಟಿನೂ ತುಂಬೋದು. ನಾನು ಭಾಳ ಇಂಪ್ರೂವೈಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಎಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಪಿಕ್ಚರ್ಸ್ಗೆ ಥ್ಯಾಂಕ್ ಯು. ಯಾಕೆಂತಂದರೆ ಜೆರಾಕ್ಸ್ ಅನ್ನೋ ಒಂದು ಸೀರೀಸಲ್ಲಿ ನಟನೆ ಮಾಡೋ ಅವಕಾಶ ಸಿಕ್ತು, ನಂತರ ಮದರ್ ಪ್ರಾಮಿಸ್ ಅನ್ನೋ ಅವಕಾಶ ಸಿಕ್ತು. ಸೊ ಎಸ್, ಇಂಡಸ್ಟ್ರಿಗೆ ಅಫಿಷಿಯಲಿ ಪಾದಾರ್ಪಣೆ ಮಾಡಿದ್ದೀವಿ. ನೋಡೋಣ ಮುಂದೆ ಹೆಂಗೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಯಶವಂತ್. ನನ್ನ ಹತ್ರ ಏನು ಮಾತಿಲ್ಲ, ತುಂಬ ಟೈಮ್ ಆಗೋಯ್ತು ಅನಿಸುತ್ತೆ. ಡಾಲಿ ಪಿಕ್ಚರ್ಸಲ್ಲಿ ನಾವು ಯಾವತ್ತೂ ಉಪವಾಸ ಇಲ್ಲ, ರೈಟ್ ಟೈಮ್ಗೆ ಊಟ ತಿಂಡಿ ಅದೆಲ್ಲ ಆನ್ ಟೈಮ್ ಬಂದ್ಬಿಡುತ್ತೆ. ಸೊ ಪ್ರಾಬ್ಲಿ ಒಂದು 15 ನಿಮಿಷದಲ್ಲಿ ನಾವು ರ್ಯಾಪಪ್ ಮಾಡಬೇಕು. ಸಿನಿಮಾ ನೀವೆಲ್ಲ ನೋಡಿದ್ದೀರಾ, ಎಲ್ಲ ಸಾಂಗ್ಸು ಕೇಳಿದ್ದೀರಾ, ಥ್ಯಾಂಕ್ಸ್. ಆ್ಯಂಡ್ ರಗಸದಾನ ತುಂಬ ಇಷ್ಟಪಟ್ಟಿದ್ದೀರಾ. ಐ ಆಮ್ ವೆರಿ ಹಂಬಲ್ಡ್ ಬೈ ಯರ್ ಜೆಸ್ಟರ್, ತುಂಬ ಥ್ಯಾಂಕ್ಸ್. ಆಮೇಲೆ ಡಾಲಿ ಸರ್ ಇನ್ನೊಂದು ಸಿನಿಮಾಗೆ ಚಾನ್ಸ್ ಕೊಡಿ, ಹರ್ಷ ಸರ್ ಇನ್ನೊಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ತಾರಂತೆ, ಅವರೊಂದು ಚಾನ್ಸ್ ಕೊಡಿ, ಪೂರ್ಣ ಸರ್ ಇನ್ನೊಂದು ಫಿಲಮ್ ಮಾಡ್ತಾರಂತೆ, ನನಗೊಂದು ಚಾನ್ಸ್ ಕೊಡಿ, KVN ಸರ್ ಇದ್ದಾರೆ, ಗೇರ್ ಹಾಕ್ಕೊಳ್ಳೇಬೇಕು, ಒಂದು ಚಾನ್ಸ್ ಕೊಟ್ಬಿಡಿ ಸರ್. ಒಂದು 5 ಫಿಲಮ್ ಲಾಕ್ ಆದರೆ. ಓಕೆ, ಈ ಬಿರಿಯಾನಿ ದಿನ ಟೈಮ್ ಆಯಿತು. ಸೊ ದೊನ್ನೆ ಬಿರಿಯಾನಿಯವರು ಒಂದೆರಡು ಮಾತು. ಪ್ರಸಾದ್, ಇದರಲ್ಲಿ ದೊನ್ನೆ ಬಿರಿಯಾನಿ ಮಾಡಿದ್ದೀನಿ, ಜೊತೆಗೆ ಇವನ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇದ್ದೆ. ಸೊ ಅವಾಗ ನಾವು ಬರಿಬೇಕಾದಾಗ ತುಂಬ ಎಂಜಾಯ್ ಮಾಡಿ ಬರೆದಂಥ ಸ್ಕ್ರಿಪ್ಟ್ ಇದು. ಸೊ ದೊನ್ನೆ ಬಿರಿಯಾನಿ
ಅದು ಧನಂಜಯ್ ಅವ್ರ ಜೊತೆ ಫೈಟ್ ಮಾಡೋದು ಹೊಡೆಯೋದೆಲ್ಲ ಇತ್ತು. ಸೊ ನನಗೆ ಭಾಳ ಭಯ ಆಗಿದ್ದ ಸೀನ್ ಅದು. ಅವ್ರನ್ನ ಇಟ್ಕೊಂಡು ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ್ಯಕ್ಷನ್ ಅಂದ ತಕ್ಷಣವೇ ಧನಂಜಯ್ ಅವರು ಕ್ಯಾರೆಕ್ಟರ್ ಒಳಗಡೆ ಹೋದ ತಕ್ಷಣ ನನಗೆ ಆಗಲಿಲ್ಲ. ಸೊ ಅಂದರೆ ಅಷ್ಟು ಬಹಳ ಕಷ್ಟಪಟ್ಟು ಮಾಡಿದ್ದಂಥ ಪಾತ್ರ ಇದು. ಬಟ್ ಇಷ್ಟಪಟ್ಟು ಬರೆದು ನಟಿಸಿರೋಂಥ ಕ್ಯಾರೆಕ್ಟರ್ ಕೂಡ ಹೌದು. ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕಿಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಅಂಗುಲಿಮಾಲ ಅವರು ಬೇರೆಯವ್ರು ಬೆಳಕು ಕಟ್ ಮಾಡ್ತಿದ್ರಿ, ನೀವೇನೋ ಮಾಡ್ಕೊಂಬಿಟ್ಟಿದ್ದೀರಾ? ಹೌದು, ಕ್ಯಾರೆಕ್ಟ್ರಲ್ಲಿ ಅದು ಹಂಗೆ ಇತ್ತು. ಬಟ್ ಅದಾದಮೇಲೆ ಒಂದು ದಿವಸ ಕ್ರಿಕೆಟ್ ಆಡಬೇಕಾದಾಗ ಕೈ ಏಟಾಗೋಯ್ತು, ಅದು ಇನ್ನೂ ವಾಸಿ ಆಗಿಲ್ಲ. ಸೊ ಅವಾಗಿಂದ ಕೈ ನಂದು ಏಟಾಗ್ಬಿಟ್ಟಿದೆ. ಓಕೆ, ಸುಪ್ರೀತ್, ಮೊನ್ನೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಬರ್ಡೇ, ನನ್ನ ಬರ್ಡೇ ಅಂತಿರ್ತಾನೆ, ನಾವು ನಂಬರ್ ಕೊಡಿ ನಾನು ಮಾತಾಡಬೇಕು ಅಂತ ಸುಪ್ರೀತ್ ನಂಬರ್ ತೊಗೊಂಡು ವಿಶ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದೆ. ಸುಪ್ರೀತ್ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತ್ ಭಾರದ್ವಾಜ್. ನಾನು ಈ ಸಿನಿಮಾದಲ್ಲಿ ಗುಲ್ಕನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಕತೆ ಹೇಳಿದ್ರು ಪೂರ್ಣಣ್ಣ, ಹೇಳಿ ಮಂಡ್ಯ ಭಾಷೆ ಮಾತಾಡಬೇಕಮ್ಮ ನೀನು, ಒಂಚೂರು ಸ್ಲ್ಯಾಂಗು ಆ ಥರ ಎಲ್ಲ ಇರಬೇಕು ಅಂತ. ಬೆಸಗರಳ್ಳಿ ರಾಮಣ್ಣವ್ರದ್ದು ಕಣಜ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕ ಎಲ್ಲ ತೊಗೊಂಡು ನಾನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಬೇಡ, ಹಿಂಗೆ ಇದೆ, ಚೆನ್ನಾಗಿದೆ, ಇದನ್ನೇ ಮಾಡ್ಬಿಡೋಣ ಅನ್ನೋ. ಆಯಿತು ಅಣ್ಣ, ಹೀಗೆ ಮಾಡೋಣ. ತುಂಬ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು ನನಗೆ. ಪೂರ್ಣಣ್ಣ ಆಗಲಿ, ಆಮೇಲೆ ಡೇರ್ಡೆವಿಲ್ ಮುಸ್ತಫಾ ಮಾಡ್ಬೇಕಾದ್ರೆ ಶಶಾಂಕ್ ಸರ್ ಆಗಲಿ, ತುಂಬ ಸ್ಪೇಸ್ ಕೊಡ್ತಾಯಿದ್ರು ನನಗೆ. ಒಬ್ಬ ನಟನಿಗೆ ಬೇಕಾಗಿರೋದು ಅದೇನೆ. ಆಮೇಲೆ ಇನ್ನೊಂದು ಹೇಳಬೇಕು, 6ನೇ ತಾರೀಕು ನಮ್ಮದು ಮೊದಲನೇ ಪ್ರೀಮಿಯರ್ ಆದಾಗಲಿಂದ ಇವತ್ತವರೆಗೂ ಒಬ್ಬರಲ್ಲ ಒಬ್ಬರು ವಿಶ್ ಮಾಡ್ತಾನೇ ಇದ್ದಾರೆ ಹ್ಯಾಪಿ ಬರ್ಡೇ ಅಂತ. ನಂದಲ್ಲ, ದಯವಿಟ್ಟು ಸಾಕು, ಇನ್ನು ಸಾಕು. ಥ್ಯಾಂಕ್ ಯು. ನನ್ನ ಬರ್ತಡೇ ಏಪ್ರಿಲ್ 21. ಖುಷಿ ಪಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ, ಬೇಡ ಅನ್ನಲ್ಲ, ಈಗ ಸಾಕು ಅಂತೀನಿ ಅಷ್ಟೇ. ಗಿಫ್ಟ್ ಇಲ್ಲ, ಎಲ್ಲ ಮೆಸೇಜ್ ಮಾಡ್ಬಿಡ್ತಾರೆ ಅಷ್ಟೇ. ಕಲಾವಿದನಿಗೆ ಅದೇ ಬೇಕಿರೋದು, ಅಪ್ರಿಸಿಯೇಷನ್. ನೀನು ಅದೇ ಬೇಡ ಅಂದ್ಬಿಟ್ರೆ ಹೆಂಗೆ ಸುಪ್ರೀತ್? ಅಲ್ಲ, ಸಿನಿಮಾ ಚೆನ್ನಾಗಿ ಮಾಡಿದ್ರಿ, ನೀವು ಒಳ್ಳೆ ನಟನೆ ಮಾಡಿದ್ರಿ ಅಂದರೆ ಅದು ಅಪ್ರಿಸಿಯೇಷನ್. ಹ್ಯಾಪಿ ಬರ್ಡೇ ಅಂದ್ಬಿಟ್ರಿ ಸುಮ್ಮನೆ. ಅದು ಅವ್ರ ಪ್ರೀತಿ ತೋರಿಸೋ ರೀತಿ ಅದು. ಅಲ್ಲ, ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ಸಲ್ಲಿ ಇರೋರೆಲ್ಲ ಮೆಸೇಜ್ ಮಾಡ್ತಾರೆ, ಇಲ್ಲ ಕಣ್ರೋ ಇವತ್ತಲ್ಲ ಅಂತ ಕೇಳಲ್ಲ, ಹಂಗೆಲ್ಲ ಆಗ್ಬಿಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಮನೇಲಿ ಕೂತಿದ್ದಾಗ ಶಶಾಂಕ್ ಸರ್ ಒಂದ್ಸಲ ಮೆಸೇಜ್ ಮಾಡಿದ್ರು. ಮೆಸೇಜ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಡಿ ಪಿ ಇದೆ, ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಇದು ಆಫೀಸ್ ಕಡೆ ಬನ್ನಿ, ಯಾವುದೋ ಒಂದು ಸ್ಕ್ರಿಪ್ಟ್ ಇದೆ ಅಂತ ಹೇಳಿದ್ರು. ಸರಿ, ಆಫೀಸ್ಗೆ ಹೋದೆ. ಆವಾಗ ಗೊತ್ತಾಯಿತು ಡಾಲಿ ಪಿಕ್ಚರ್ಸಲ್ಲಿ ಇದು ಒಂದು ಸಿನಿಮಾ ನಡೀತಾ ಇದೆ ಅಂತ. ಎಕ್ಸೈಟ್ಮೆಂಟ್, ತುಂಬ ಎಕ್ಸೈಟ್ ಆಗೋದೆ. ಆಮೇಲೆ ಗೊತ್ತಾಯಿತು ನಮ್ಮ ಪೂರ್ಣ ಸರ್, ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ಸ್, ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ. ಇನ್ನೂ ಖುಷಿಯಾಗೋಯಿತು. ಇಲ್ಲಿ ಸೆಟ್ಟಿಗೆ ಹೋದಾಗ ಒಬ್ರನ್ನೊಬ್ರು ಪರಿಚಯ ಮಾಡ್ಕೋತಾ ಇದ್ವಿ. ನಿಮ್ಗೆ ಹೇಗೆ ಸಿಕ್ತು ಈ ಸಿನಿಮಾ, ನಿಮ್ಗೆ ಹೇಗೆ ಸಿಕ್ತು ಅಂತಾಗ ಎಲ್ಲರೂ ಶಶಾಂಕ್ ಸರ್ ಅಂತಾರೆ. ಸೊ ಫಸ್ಟ್ ಆಫ್ ಆಲ್ ಶಶಾಂಕ್ ಸರ್, ಥ್ಯಾಂಕ್ ಯು. ಇಲ್ಲಿ ಒಂದು ಅರ್ಧ ಜನ ಕಾಸ್ಟಲ್ಲಿ ಇದ್ದೀವಿ ಅಂತಂದರೆ ನಿಮ್ಮ ಕಾಸ್ಟಿಂಗು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೂರ್ಣ ಬೈ, ನಿಮ್ಮ ಮ್ಯಾಡ್ನೆಸ್ ಅದರ ಫ್ಯಾನು. ಸೊ ಅದು ಸ್ಕ್ರೀನ್ ಮೇಲೆ ಬರೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನಂಜಯ್ ಸರ್, ಇದೊಂದು ದೊಡ್ಡ ಗೆಳೆಯರ ಬಳಗ. ನಾವು ಇಲ್ಲಿ ಎಂಟ್ರಾದ ಮೇಲೆ ಗೊತ್ತಾಯಿತು ಎಷ್ಟು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ ನಮ್ಮ ನಾಗಿ ಸರು, ಪೂರ್ಣ ಸರು, ಧನಂಜಯ್ ಸರು ಮತ್ತು ಎಲ್ಲರೂ ಒಂದು ದೊಡ್ಡ ಗೆಳೆಯರ ಬಳಗ. ನಮ್ಮನ್ನು ಈ ಗೆಳೆಯರ ಬಳಗದಲ್ಲಿ ಒಬ್ರನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವರು ಸ್ಟಾರು, ಬಟ್ ಆ ಸ್ಟಾರ್ನ ಯಾವತ್ತೂ ನಮಗೆ ಪರಿಚಯ ಮಾಡಿಸ್ಲೇ ಇಲ್ಲ. ಧನಂಜಯ್ ಸರ್ ಆಗೇ ನಮ್ಮ ಹತ್ರ ಮಾತಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ನೀವು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಸಿನಿಮಾ ಅದೇ ಕಾಮಿಡಿ ಈಸ್ ಸಬ್ಜೆಕ್ಟಿವ್. ನಮಗಂತೂ ಭಾಳ ವರ್ಕ್ ಆಗಿದೆ, 95% ಜನಕ್ಕೆ ಭಾಳ ವರ್ಕ್ ಆಗಿದೆ. ಇನ್ನೂ ಹೆಚ್ಚೆಚ್ಚು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಆ್ಯಂಡ್ ಸ್ಟ್ರೈಟ್, ಒಳ್ಳೆ ಸಿನಿಮಾ, ಕಾಮಿಡಿ ಸಿನಿಮಾ. 95 ಆ ಮಿಕ್ಕಿರೋ 5 ಜನಕ್ಕೂ ಹೇಳ್ಬಿಡಿ, ಅವ್ರು ಇನ್ನೊಂದು ಸತಿ ನೋಡಲಿ, ಅರ್ಥ ಆಗತ್ತೆ ಸಿನಿಮಾ, ಅವರು ನಕ್ಬಿಟ್ಟು ಮನೆಗೆ ಹೋಗ್ತಾರೆ. 100% ಆಗುತ್ತೆ. ಮತ್ತು ಈ ಸಿನಿಮಾದಲ್ಲಿ ಏನಾದರೂ ನೀವು ಈ ಉತ್ತರ ಕರ್ನಾಟಕ ಭಾಷೆ ಅಷ್ಟು ಅಥೆಂಟಿಕ್ಕಾಗಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಅರುಣ್. ಅವನು ಧಾರವಾಡದವನು, ಅವನು ಅದೇ ಭಾಷೆನ ಅಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾನೆ. ಅರುಣ್, ಪ್ಲೀಸ್ ಹೇಳಿ ಮಾತು. ಇಲ್ಲ, ಇದು ಸಿನಿಮಾ ಬರಿಬೇಕಾದ್ರೆ ಯೂಶ್ವಲಿ ನನ್ನ ಹತ್ರ ಒಂದು 2-3 ಶಾರ್ಟ್ ಫಿಲ್ಮ್ಸ್ ಇತ್ತು. ಅದನ್ನ ತೊಗೊಂಡು ಬಂದು ಸರ್ಗೆ ಅಪ್ರೋಚ್ ಮಾಡಿದಾಗ
ಜಸ್ಟ್ ಎಷ್ಟು ಒಂದು 10 ನಿಮಿಷದ ಶಾರ್ಟ್ ಫಿಲ್ಮ್ಸ್ ಅಷ್ಟೇ ಇತ್ತು, ಬಟ್ ಅದನ್ನ ಒಳ್ಳೇದಾಗಿ ಬರಿತಾನೆ ಅಂತ ಹೇಳ್ಕೊಂಡು ನನ್ನ ಟೀಮಿಗೆ ಜಾಯಿನ್ ಮಾಡಿಕೊಂಡ್ರು. ಸಿನಿಮಾ ಬರಿಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ, ಮಜಾ ಮಾಡ್ತಿದ್ವಿ. ಫಸ್ಟ್ ಡ್ರಾಫ್ಟಲ್ಲೇ ಎಷ್ಟೋ ಸಲ ನಕ್ಕೊಂಡು ಬರ್ದಿದ್ವಿ, ಬಟ್ ಸ್ಟಿಲ್ ಅದು 8 ಡ್ರಾಫ್ಟ್ವರೆಗೂ ಬಂತು. ಅಲ್ಲಿಂದ ಅಲ್ಲಿಗೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಅಲ್ಲಿರೋ ಜೋಕ್ಸೇ ಬೇರೆ, ಇಲ್ಲಿರೋ ಜೋಕ್ಸ್ ಬೇರೆ, ಎಲ್ಲ ಜೋಕ್ಸ್ ಎಂಜಾಯ್ ಮಾಡ್ತಿದ್ವಿ. ಹಂಗೆ ಆ್ಯಕ್ಟಿಂಗ್ದು ಬಂದಾಗ, ಸೊ ಯೂಶ್ವಲಿ ಉತ್ತರ ಕರ್ನಾಟಕ ಅಂತ ಬಂದಾಗ ತುಂಬ ಸ್ಟೀರಿಯೋ ಟೈಪ್ ಮಾಡಿಬಿಡ್ತಾರೆ, ನಮ್ಮ ಭಾಷೆನ ಬೇರೆ ಥರ ಮಾತಾಡ್ತಾರೆ. ಅದೊಂದು ಬೇಜಾರು ಇರುತ್ತೆ. ನಮ್ಮ ಉತ್ತರ ಕನ್ನಡದಲ್ಲಿ ಯಾರ್ಯಾರು ಕಲಾವಿದರು ಇದಾರಲ್ಲ ಅವ್ರಿಗೆಲ್ಲ ಅದು ಬೇಜಾರು, ಯಾಕೆ ಈ ಥರ ಸ್ಟೀರಿಯೋ ಟೈಪ್ ಮಾತಾಡ್ತಾರೋ, ಬಾರೋ ಹೋಗೋ ಅಂದ್ಕೊಂಡು ಒಂಥರ ನಮ್ಗೆ ಇಷ್ಟನೇ ಆಗಲ್ಲ ಅದು. ಬಟ್ ಇಲ್ಲಿ ಬಂದಾಗ ಇಲ್ಲ, ನಿಂದು ಅಥೆಂಟಿಕ್ ಧಾರವಾಡ ಭಾಷೆ ಹೆಂಗೆ ಬರುತ್ತೆ ಹಂಗೆ ಬರಬೇಕು. ಸೊ ಬಿದರ್ದು ಬಂದಾಗ ನಾವು ಬರೆದು ಕೊಟ್ಟೆ ಅವ್ರಿಗೆ, ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಬರೆದು ಕೊಟ್ಟೆ, ಬಟ್ ಸ್ಟಿಲ್ ಬಿದರ್ದು ಹೆಂಗೆ ಬೇಕು ಅದು ಹಂಗೆ ಬರಬೇಕು ಅಂತ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಉತ್ತರ ಕರ್ನಾಟಕ ಕ್ಯಾರೆಕ್ಟರ್ಸ್ನ ಯೂಶ್ವಲಿ ಸೈಡ್ ಕಿಕ್ಕಾಗಿ ನೋಡ್ತಾ ಇರ್ತಾರೆ, ಬಟ್ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಈ ಮೂವಿನ ಬರೆಯೋಕ್ಕೆ ಶುರು ಮಾಡಿದಾಗ ನಗ್ತಾ ಇದ್ದೆ. ಸ್ಟಿಲ್ ಕ್ಯೂಬ್ಗೆ ಹೋಗ್ಬಿಟ್ಟು ಲಾಸ್ಟ್ ಪ್ರಿವ್ಯೂ ನೋಡಬೇಕಾದ್ರೂ ಇನ್ನೂ ನಗ್ತಾ ಇದ್ವಿ. ಮೇ ಬಿ ಒಂದು 50-60 ಸಲ ಮೂವಿ ನೋಡಿದ್ವಿ. ಪ್ರತಿ ಸಲ ಒಂದೊಂದು ಜೋಕಿಗೆ ನಾವೇ ಬರೆದಿದ್ರು, ಅದು ಪ್ರತಿ ಸಲ ಖುಷಿ ಕೊಡ್ತಾಯಿತ್ತು. ಸೊ ಆಡಿಯನ್ಸ್ಗೆ ಫಸ್ಟ್ ಟೈಮ್ ನೋಡಿದಾಗ ಆಬ್ವಿಯಸ್ಲಿ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಟು ಆ್ಯಂಡ್ ಡಾಲಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಮುಂದೆ ಬರಬೇಕು, ನೀವೇ ಬರಬೇಕು, ಜೆನ್ಜಿದವ್ರು ಬಂದು ನೀವು ಮೂವಿಗಳನ್ನ ನೆಕ್ಸ್ಟ್ ಮಾಡಲೇಬೇಕು ಅಂತ ಪ್ರತಿ ಸಲ ಮೀಟ್ ಆದಾಗ ಅದನ್ನೇ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಡಾಲಿ ಪಿಕ್ಚರ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂತ ಈ ಒಂದು ಚಿತ್ರದಲ್ಲಿ ಮೋಮೋ ಅನ್ನೋ ಪಾತ್ರನ ಪ್ಲೇ ಮಾಡಿದ್ದೀನಿ. ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಅಲ್ಲ, ಬಡವ್ರ ಮಕ್ಕಳನ್ನ ಡಾಲಿನ ಬೆಳೆಸ್ತವ್ರು ಕಂಡ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಮೂಲಕ. ನಾನು ಈ ಸಿನಿಮಾದಲ್ಲಿ ಇದು ನನ್ನ ಪ್ರಕಾರ ಒಂದು 12ನೇದೋ 13ನೇದೋ ಸಿನಿಮಾ ನನಗೆ. ಬಟ್ ಈ ಸಿನಿಮಾನೇ ನನ್ನ ಫಸ್ಟ್ ಸಿನಿಮಾ. ಬಿಕಾಸ್ ಎಂಟೈರು ಎಲ್ಲೆಲ್ಲಿ ಫ್ಲೆಕ್ಸಲ್ಲಿ ನಾನು ಕಾಣಿಸಿದ್ದೀನಿ ಅಂತ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲೆಲ್ಲಿ ನನ್ನ ಫೋಟೋಸ್ನ ಕಳಿಸಿ ಬೆಳೆದೇ ಮಗ ನೀನು ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಲ್ಲರೂ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿ ಆಚೆ ಬರೋವಂಥ ಆಡಿಯನ್ಸು ಮೋಮೋ 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 ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಹೃದಯದ ಧನ್ಯವಾದಗಳು ಇಡೀ ಚಿತ್ರತಂಡಕ್ಕೆ, ಶಶಾಂಕ್ ಸರ್ಗೆ, ಪೂರ್ಣ ಅಣ್ಣಂಗೆ, ಡಾಲಿ ಅಣ್ಣಂಗೆ, ಪ್ರೊಡ್ಯೂಸರ್ ಸರ್ಗೆ, ಎಲ್ರಿಗೂ ಥ್ಯಾಂಕ್ ಯು. ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.